ಋಷಿಗಳು, ಮುನಿಗಳು, ಸಾಧುಗಳು, ಸಂತರು, ದಾಸರು, ಶರಣರು, ಆಚಾರ್ಯರು, ಅನುಭಾವಿಗಳು, ಶಿವಯೋಗಿಗಳು, ಸಿದ್ಧರು, ಸಾಧಕರು, ವಿದ್ವಾಂಸರು, ಎಷ್ಟೆಲ್ಲರ ಮಹತ್ವರನ್ನು ನೋಡ್ತೀವಿ ಅಂದ್ರೆ ಅವರೆಲ್ಲರ ಒಂದು ಸಾಧನೆ, ಅವರೆಲ್ಲರ ಶಕ್ತಿ, ಅವರೆಲ್ಲರ ಒಂದು ಆಶೀರ್ವಾದದ ಫಲವಾಗಿ ಇವತ್ತು ನಮ್ಮ ದೇಶ ತನ್ನ ಶ್ರೇಷ್ಠತೆಯಿಂದ ಮೆರೀತಾ ಇದೆ. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡೆಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ಉತೆಪೆ ನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ಸದಾಕಾಲ ಸ್ಮರಣೀಯರಾದ ಗುರುದೇವರನ್ನು ಹೃದಯವೇ ಧ್ಯಾನಿಸಿಕೊಂಡು ಸುಕ್ಷೇತ್ರ ಉಣಕಲ್ಲಿನ ಸದ್ಗುರು ಸಿದ್ದೇಶ್ವರ ಸ್ವಾಮಿಗಳ ಯುಗಾದಿಯ ಜಾತ್ರಾ ಮಹೋತ್ಸವ, ನೂತನ ಶಿಲಾಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ, ಶಿಲಾಮಂದಿರದ ಉದ್ಘಾಟನೆ, ಗುರುಗಳ 105ನೇ ಪುಣ್ಯಾರಾಧನೆ, ಈ ಎಲ್ಲ ವಿಶೇಷ ಕಾರ್ಯಕ್ರಮಗಳ ನಿಮಿತ್ತವಾಗಿ ನಡೆದಿರುವಂತಹ ಪುರಾಣ ಪ್ರವಚನ ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ತಮ್ಮೆಲ್ಲರಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ, ಉಣಕಲ್ಲಿನ ಸಿದ್ದಪ್ಪಜ್ಜನ ಬಗ್ಗೆ ಭಕ್ತಿಯನ್ನ, ಶ್ರದ್ಧೆಯನ್ನ ಇಮ್ಮಡಿ ನೂರ್ಮಡಿ ಗೊಳಿಸ್ತಾ ಇರುವಂತಹ ನಮ್ಮ ಆತ್ಮೀಯರು, ಅಂತರಂಗದ ಸ್ನೇಹಿತರು, ಸಹೋದರ ಸಮಾನರು, ಗುರುಬಂಧುಗಳು ಆಗಿರುವಂತಹ ನಾಡಿನ ಖ್ಯಾತ ಪ್ರವಚನಕಾರರಲ್ಲಿ ಒಬ್ಬರಾದ ಬಸವ ಬೆಳವಿ ಚರಂತೇಶ್ವರ ಮಠದ ಪೂಜನೀಯ ಶರಣಬಸವ ಮಹಾಸ್ವಾಮಿಗಳವರ ಆತ್ಮೀಯತೆಗೆ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಈ ಸಿದ್ದೇಶ್ವರ ಮಠದ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಹಿರಿಯರೇ, ತಾಯಂದಿರೇ, ಕಲಾ ಬಳಗವೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಹಳ ಅದ್ಭುತವಾಗಿರುವಂತಹ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೀವಿ. ಎಂತ ಅದ್ಭುತ ಅಂದ್ರೆ ಭಾರತ ದೇಶ ಎಂಥ ಅದ್ಭುತವಾಗಿರುವಂತಹ ದೇಶ. ಭಾರತ ದೇಶದ ಬಗ್ಗೆ ಒಂದು ಮಾತನ್ನ ಕೇಳ್ತೀವಿ. ನಮ್ಮ ದೇಶ ಅಂತ ಅಭಿಮಾನದಿಂದ ಹೇಳೋದಲ್ಲ, ನಮಗೆಲ್ಲ ಆಶ್ರಯ ಕೊಟ್ಟಿರುವ ದೇಶ ಅಂತ ಅಭಿಮಾನದಿಂದ ಮಾತನಾಡೋದಲ್ಲ. ಇಡೀ ಭಾರತದ ಇತಿಹಾಸವನ್ನು ನೋಡ್ತಾ ಬಂದಾಗ ನಿಜಕ್ಕೂ ವಿಶ್ವದಲ್ಲಿ ತನ್ನದೇ ಆಗಿರುವಂತಹ ವೈಭವದಿಂದ ಮೆರಿತಕ್ಕಂಥ, ಆಧ್ಯಾತ್ಮಿಕ ತವರು ಅನಿಸಿಕೊಂಡಿರುವಂತಹ, ಇನ್ನೊಂದು ವಿಶೇಷ ಅನ್ನುವ ಹಾಗೆ ದೇವರ ಮನೆ ಅನಿಸಿಕೊಂಡಿರುವಂತಹ ದೇಶ ನಮ್ಮ ಭಾರತ ದೇಶ. ಯಾವ ಕಾರಣಕ್ಕೆ ಇದು ದೇವರ ಮನೆ ಅನಿಸಿಕೊಂಡದ ಅಂದ್ರೆ ಕಾಣದ ಆ ದೇವರ ಸಾಕಾರ ರೂಪವಾಗಿ ಬಂದಂತ ಇಂಥ ಸಿದ್ದಪ್ಪಜ್ಜನವರಂತ ಲಕ್ಷ ಲಕ್ಷ ಮಹಾತ್ಮರಿಂದಾಗಿ ಇದು ದೇವರ ಮನೆ ಅಂತ ಅನಿಸಿಕೊಂಡರು. ಪ್ರಾರಂಭದಿಂದ ಇಲ್ಲಿವರೆಗೂ ನೋಡಿದರೆ ಋಷಿಗಳು, ಮುನಿಗಳು, ಸಾಧುಗಳು, ಸಂತರು, ದಾಸರು, ಶರಣರು, ಆಚಾರ್ಯರು, ಅನುಭಾವಿಗಳು, ಶಿವಯೋಗಿಗಳು, ಸಿದ್ಧರು, ಸಾಧಕರು, ವಿದ್ವಾಂಸರು, ಎಷ್ಟೆಲ್ಲರ ಮಹತ್ವರನ್ನು ನೋಡ್ತೀವಿ ಅಂದ್ರೆ ಅವರೆಲ್ಲರ ಒಂದು ಸಾಧನೆ, ಅವರೆಲ್ಲರ ಶಕ್ತಿ, ಅವರೆಲ್ಲರ ಒಂದು ಆಶೀರ್ವಾದದ ಫಲವಾಗಿ ಇವತ್ತು ನಮ್ಮ ದೇಶ ತನ್ನ ಶ್ರೇಷ್ಠತೆಯಿಂದ ಮೆರೀತಾ ಇದೆ. ತನ್ನ ಒಂದು ವಿಶೇಷವಾದ ವ್ಯಕ್ತಿತ್ವದಿಂದ ವಿಶ್ವಗುರು ಅಂತ ಕರೆಸಿಕೊಳ್ತಾ ಇದೆ. ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ಮಾಡುವ ಸ್ಥಾನದಲ್ಲಿ ಕೂತ್ಕೊಂಡಿದೆ ಅನ್ನುವಂತಹದ್ದನ್ನ ನಾವೆಲ್ಲ ತಿಳ್ಕೋಬೇಕಾಗಿದೆ. ನಾವು ಇದುವರೆಗೂ ಕೇಳ್ತಾ ಬಂದ್ವಿ, ಸಿದ್ದಪ್ಪಜ್ಜನವರ ಜೀವನದ ಘಟನೆಗಳನ್ನೇನು ಕೇಳ್ತಾ ಬಂದ್ವಿ. ಎಂಥ ಮಾರ್ಮಿಕ,
ಒಂದಕ್ಕಿಂತ ಒಂದು ವಿಶೇಷ. ಅದರಾಗ ನಮ್ಮ ಶರಣಬಸವ ಅಜ್ಜವ್ರ ಬಾಯಾಗಿಂದ ಕೇಳುವುದಂದ್ರೆ ಬಹಳ ಅದ್ಭುತ. ಹಸಿ ವಾಡಿ ಒಳಗೆ ಹಳ್ಳ ಹೋಗದಂಗ ನೋಡ, ಒಂದೊಂದು ಮಾತು ಕೂಡ ಮನದಾಗ ಉಳಿದು ಬಿಡಬೇಕು ಅಂತ ಅದ್ಭುತವಾದ ಪ್ರವಚನ ನಮ್ಮ ಅಜ್ಜರು. ಅವರ ನೆನಪಿನ ಶಕ್ತಿನೂ ಹಾಗೇನೆ, ಅವರ ಹೇಳುವ ಶೈಲಿನೂ ಹಂಗೇನೆ ಅರಳು ಹೋದಂಗೆ. ನೀವೆಲ್ಲ ಉಳಿತೀರಲ್ಲ, ಕಾಲು ತವಿ ಒಳಗೆ ಹಳ್ಳಿನ ಜೋಳ ಹಾಕಿದ್ರಿ ಅಂದ್ರೆ ಮ್ಯಾಲ ಒಂದು ಅರಿವಿ ತಗೊಂಡು ಮುಟ್ಟಿಗೆ ಮಾಡಿ ತಿಂಕತಾ ಹೋದ್ರೆ ಚಟಪಟ 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 ಅಂತ ಹೇಳ್ತಾವಲ್ಲ, ಹಾಗೆ ನಮ್ಮ ಅಜ್ಜರು ಮಾತಾಡಕ್ ಶುರು ಮಾಡಿದ್ರೆ ಆತು ಹಳ್ಳ ಹೋದಂಗೆ ನೋಡ್ರಿ. ಎಂತ ಅದ್ಭುತ! ಅಂತ ವಿಶೇಷವಾದ ಶೈಲಿಯ ಜೊತೆಗೆ ಇನ್ನೊಂದು ನಾವು ವಿಶೇಷ ನೋಡಿದೀವಿ ಇವತ್ತು. ಏನಂದ್ರೆ ಹಾಡು. ಎಂಥ ಒಳ್ಳೆಯ ಪ್ರಾರ್ಥನೆ, ಒಳ್ಳೆಯ ಒಂದು ತತ್ವಗೀತೆಯನ್ನ ಹಾಡುವುದು, ಜೊತೆಗೆ ವಿಶೇಷವಾದ ರಾಗಶೈಲಿ ಒಳಗೆ ಗುರುಗಳ ತ್ರಿವಿಧಿಯನ್ನ ಪ್ರಸ್ತುತಪಡಿಸಿರಲ್ಲ, ಅದು ಪ್ರವಚನಕ್ಕೆ ಬಹಳ ಮೆರಗಿನ ತಂದುಕೊಡುವಂತಹದ್ದು. ನಿಜಕ್ಕೂ ಸಿದ್ದಪ್ಪನ ಜಾತ್ರೆ ಅದ್ಭುತ ಜಾತ್ರೆ ಆಯ್ತು. 105ನೇ ಪುಣ್ಯ ಸ್ಮರಣ ನೆನಪಿಡುವಂಗಾತು. ಶಿಲಾಮಂಟಪ, ಶಿಲಾಮೂರ್ತಿಯ ಒಂದು ಸ್ಥಾಪನಾ, ಒಂದು ಲೋಕಾರ್ಪಣ, ಇದು ನಿಜಕ್ಕೂ ಕೂಡ ಅದು ಶಾಶ್ವತವಾಗಿ ಸುವರ್ಣಾಕ್ಷರಗಳಲ್ಲಿ ಬದಲುವಂತದ್ದಾಯಿತು ಅಂತ ಹೇಳಲಿಕ್ಕೆ ಇವತ್ತು ಅಜ್ಜವರು ಪ್ರವಚನ ಸಾಕ್ಷಿ. ಬಹಳ ಅದ್ಭುತ. ಮಹಾತ್ಮರು ಯಾಕ ಹುಟ್ಟಿ ಬರ್ತಾರ? ಮಹಾತ್ಮರು ಏನು ಕೆಲಸ ಮಾಡ್ತಾರ? ಮಹಾತ್ಮರು ಯಾಕೆ ಅಲ್ಲಲ್ಲಿ ಸ್ಥಾನಗಳನ್ನ ಮಾಡಿಕೊಂಡು ಮಠಗಳನ್ನು ಮಾಡಿಕೊಂಡು ಉಳಿತಾರ ಅನ್ನುವಂತಹದ್ದನ್ನೇ ಇವತ್ತು ನಮಗೆಲ್ಲ ಕಣ್ಣು ಮುಂದೆ ಕಟ್ಟುವಂಗೆ ಹೇಳಿದರು. ಮಹಾತ್ಮರು ಉಡದಾರ ಹರ್ಕೊಂಡು, ಹುಟ್ಟಿದ ಮೈ ಕಳ್ಕೊಂಡು, ತಮ್ಮವರು ಅಂತ ಯಾರನ್ನೂ ಹೇಳ್ಕೊಳ್ಳಾರದೆ ಇರುವ ಎಲ್ಲರನ್ನು ನನ್ನವರು ಅಂತ ತಿಳ್ಕೊಂಡು, ತಾನು ಎಲ್ಲರ ಮಗ ಅಂತ ಅನ್ಕೊಂಡು, ಸಮಾಜಕ್ಕಾಗಿ ತನ್ನ ಜೀವನ ಕೈಕೊಂಡು, ಅಂದವರು ನಮ್ಮವರ, ಅನಲಾರದವರು ನಮ್ಮವರ, ಕೊಟ್ಟವರು ನಮ್ಮವರ, ಕಸ್ಕೊಂಡವರು ನಮ್ಮವರ, ಪಗಳಿದವರು ನಮ್ಮವರ, ತೆಗೆದವರು ನಮ್ಮವರ, ಕರೆದವರು ನಮ್ಮವರ, ಬಿಟ್ಟವರು ನಮ್ಮವರ, ಎಲ್ಲರೂ ನನ್ನವರು ಅನ್ನುವ ಭಾವನೆಯಿಂದ ತನ್ನ ಬದುಕನ್ನ ಎಲ್ಲರಿಗಾಗಿ ಸರಿಸ್ತಾನಲ್ಲ ಅಂತ ಮಹಾತ್ಮನ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕೈ ಮಕ್ಕಳು. ಅವರ ಜೀವನ ಅವರಿಗಾಗಿ ಅಲ್ರಿ, ಅವರ ಜೀವನ ಸಮಾಜಕ್ಕಾಗಿ, ಅವರ ಜೀವನ ನಾವು ನಿಮಗಾಗಿ ಅನ್ನುವಂತಹದ್ದನ್ನ ಯಾರು ತಿಳ್ಕೊಳ್ತಾರಲ್ಲ ಅವರೇ ನಿಜಕ್ಕೂ ಮಹಾತ್ಮರ ಆಶೀರ್ವಾದಕ್ಕೆ ಖರೇ ಪಾತ್ರ ಆಗ್ತಾರ ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದೆ. ಮಹಾತ್ಮರ ಆಶೀರ್ವಾದ ಯಾರಿಗೆ ಆಗ್ತದೆ ಅಂದ್ರೆ ಕಣ್ಮುಂದ ಓಡಾಡಿದವರಿಗೆ, ಬೆನ್ನಿಂದ ನಿಂತವರಿಗೆ, ಕೈಕಾಲು ಬಿದ್ದವರಿಗೆ ಆಗ್ತದಂತಲ್ಲ, ಯಾರನ್ನ ಅವರು ಸರಿಯಾಗಿ ಅರ್ಥ ಮಾಡಿಕೊತಾರ ಅವರಿಗೆ ಅವರ ಆಶೀರ್ವಾದ ಆಗ್ತದೆ ಅನ್ನುವಂತಹದ್ದನ್ನೇ ನಾವು ಇವತ್ತು ನೋಡಬೇಕಾಗಿದೆ. ಯಾಕೆ ಬೇಕ್ರಿ ಮಹಾತ್ಮರಿಗೆ? ಈ ಸಮಾಜದ ಜವಾಬ್ದಾರಿ, ಈ ಸಮಾಜವನ್ನು ಉದ್ಧರಿಸಬೇಕು ಅನ್ನೋ ಕಳಕಳಿ, ಈ ಸಮಾಜವನ್ನೇ ತಮ್ಮ ಒಂದು ಶಕ್ತಿಯಿಂದ, ಸಾಧನಾ ಶಕ್ತಿಯಿಂದ ಮುನ್ನಡೆಸಬೇಕು ಅನ್ನುವಂಥದ್ದು ಯಾಕೆ ಬೇಕ್ರಿಪ್ಪ ಮಹಾತ್ಮರಿಗೆ? ತಾವೊಬ್ಬರ ಸಾಧನ ಮಾಡಿಕೊಂಡು ಮುಕ್ತಾಗಿ ಇರುವಂತಹ ಅವಕಾಶಗಳು ಸಾಕಷ್ಟು ಇದ್ರೂ ಕೂಡ ಅವರು ಸಮಾಜಕ್ಕಾಗಿ ತಮ್ಮ ಜೀವನ ಮುಡುಪಾಗಿಟ್ಟಿರುವಂತಹ ಸಂದರ್ಭ ಇವತ್ತು ನಾವೆಲ್ಲರೂ ಕೂಡ ನೆನೆಸಿಕೊಳ್ಳುವಂತಹದ್ದು. ಸಿದ್ದಪ್ಪಜ್ಜ ಅವರ ಸ್ಮರಣೆಯ ಈ ದಿನ ನಾವೆಲ್ಲರೂ ಕೂಡ ಇದನ್ನು ವಿಚಾರ ಮಾಡಬೇಕು. ಯಾಕೆ ಮಹಾತ್ಮರನ್ನೇ ನಾವು ಗೌರವಿಸಬೇಕಾಗಿದೆ? ಹೇಳಿದ್ರು ಮಹಾತ್ಮರ ನೆನೆಯುವುದೇ ಘನಮುಕ್ತಿ ಫಲ ಅಂತ ಹೇಳಿದ್ರು. ಮಹಾತ್ಮರನ್ನೇ ನಾವೆಲ್ಲರೂ ಕೂಡ ನೆನೆಸಿದ್ರೆ ಮುಕ್ತಿ ಎನ್ನುವಂತಹ ಮಾತು ಹೇಳಿದ್ರು. ಒಟ್ಟಾರೆ ಮಹಾತ್ಮರನ್ನೇ ನೆನೆಯಬೇಕು ಅಂತ ಹೇಳಿದ್ರು. ಯಾಕೆ ನೆನೆಯಬೇಕು ಅಂತ ಕೇಳಿದ್ರೆ, ನಮ್ಮ ನಿಮ್ಮ ಜೀವನ ನಾವು ಅನ್ಕೊಂಡಂಗೆ ಏನಾದ್ರು ನಡೆದೇನು? ನಮ್ಮ ನಿಮ್ಮ ಜೀವನ ನಮ್ಮ ಕೈಯಾಗ ಐತೇನು? ಜೀವನ ಬೇಡ ಬಿಡ್ರಿ, ನಮ್ಮ ಶರೀರದ ಅಂಗಾಂಗಗಳಿರೋದು ನಮ್ಮ ಕೈಯಾಗದಾವೆ. ನಮ್ಮ ಮನಸ್ಸು ನಾವ್ ಹೇಳ್ದಂಗೆ ಕೇಳ್ತದ, ನಮ್ ತಲೆ ಕೂದಲ ನಾವ್ ಹೇಳ್ದಂಗೆ ಕೇಳ್ತದ, ನಮ್ಮ ಮೂಗು ನಾವ್ ಹೇಳ್ದಂಗೆ ಕೇಳ್ತದ? ಯಾವುದು ಕೇಳ್ತದ ಹೇಳ್ರಿ? ಬೆಳ್ಳಗಾಗಬೇಡ ಅಂದ್ರೆ ಕೂದಲೇ ಬಿಡ್ತದ? ಮಂದಾಗಬೇಡ ಅಂದ್ರೆ ಕಣ್ಣೇನು ಇಲ್ಲಪ್ಪ ಅಂತಲ್ಲ? ಕಿವಿ ಅಗ್ದಿ ಚೂರ್ಕಿರ್ಬೇಕು ಎಡಿತನಕ ಆದ್ರೆ ಕೇಳ್ತದ ನಮ್ಮ ಮಾತು? ಯಾವ ಕೇಳ್ತಾವ ಹೇಳ್ರಿ?
ಹೀಗಿರುವಾಗ ನಾವು ನಮ್ ಕೈಯಾಗ ನಮ್ ಜೀವನ ಅಂದಾಗ ಹೆಂಗ್ ಬರ್ತದೆ? ನಾವೆಲ್ಲ ಪರಮಾತ್ಮನ ಕೈಯಲ್ಲವರು, ಅವನ ಇಚ್ಛಾದಂತೆ ನಮ್ಮ ಬದುಕನ್ನ ಮಾಡಿಕೊಂಡು ಹೋಗ್ಬೇಕಾದವರು. ಆದ್ರೆ ಇಂಥ ಸಂದರ್ಭದೊಳಗೆ ಪರಮಾತ್ಮ ಮಾಡಿದ್ದೆಲ್ಲ ಒಪ್ಕೊಳ್ಳುವಂತ ಧಾರಾಳ ಮನಸ್ಸು ನಮಗೆ ಏನಾದ್ರು ಆಯ್ತಾ? ನಾವೆಲ್ಲ ನಮ್ಮ ಇಚ್ಛಾದಂತೆ ಹೋಗ್ಬೇಕು ಅಂತೀವಿ. ಒಮ್ಮೆ ನಮ್ಮ ಇಚ್ಛಾದಂತೆ ನಡೀಲಿಲ್ಲ ಅಂದಾಗ ದೇವರು ಏನ್ ಮಾಡ್ತಾನೆ ಬಿಡು ಅಂತೀವಿ. ಮತ್ತೊಮ್ಮೆ ನಾವೇನ್ ಮಾಡ್ತೀವಿ ಅಂದ್ರೆ ಬಹಳ ದುಃಖಕ್ಕೆ ಒಳಗಾಗ್ತೀವಿ. ನಮ್ ಜೀವನ ಏನ್ರಿಪ್ಪ ಇದು ಅಂತ ಬಹಳ ಮಳೆ ಬರ ಅಂತ ಹಳಹಳಿ ಪಡ್ತೀವಿ. ಆದ್ರೆ ಇದ್ಯಾವುದೂ ಬೇಡಪ್ಪ, ನಿನ್ನ ಜೀವನ ನಿನ್ನ ಕೈಯಲ್ಲಪ್ಪ, ಪರಮಾತ್ಮನ ಕೈಯದ್ದು. ಅವನು ಇಟ್ಟಾಗಿರೋದಷ್ಟೇ ನಿನ್ನ ಕೆಲಸ ಅಂತ ಹೇಳಲಿಕ್ಕೆ ಬಂದು ನಮ್ಮನ್ನೆಲ್ಲ ಸರಳ ದಾರಿಯೊಳಗೆ ನಡೆಸಲಿಕ್ಕೆ ಪ್ರಯತ್ನ ಮಾಡಿದವರು ಮಹಾತ್ಮರು. ನೋಡ್ರಿ, ಅವರು ನೋಡಿ ಮುಟ್ಟಿ ಮಾತಾಡಿ ನಮ್ಮನ್ನು ಉದ್ಧಾರ ಮಾಡಿದಂತ ಎಷ್ಟು ಸಂದರ್ಭಗಳು. ಇವತ್ತು ಕೆಲ ಸಂದರ್ಭಗಳನ್ನು ಹೇಳಿದರು. ಸತ್ತವರನ್ನೇ ಬದುಕಿಸಿದ ಪ್ರಸಂಗ, ಬರೇ ಮನುಷ್ಯರನ್ನಲ್ಲ ಪ್ರಾಣಿಗಳನ್ನು ಬದುಕಿಸಿದ ಸಂದರ್ಭ ಹೇಳಿದರು. ಅದರ ಜೊತೆಗೆ ಹೇಳಿದರು, ಒಬ್ಬರಲ್ಲ ಇಬ್ಬರಲ್ಲ, ಕನ್ನಡ ನಾಡಿನ ಎಲ್ಲಾ ಮಹಾತ್ಮರ ಜೀವನ ಚರಿತ್ರೆ ಒಳಗೆ ಇಂತಹ ಪ್ರಸಂಗ ನೋಡ್ತೀವಿ ಅಂತ ಹೇಳಿದ್ರು. ಇವೇನು ಸುಳ್ಳಲ್ಲ, ಖರೇನೆ. ಅವರು ಏನೇನ್ ಮಾಡಿದ್ರು ಅಂತಂದ್ರೆ, ಮಂತ್ರದಿಂದ, ಅವರು ವಿಭೂತಿ ಧಾರಣೆ ಮಾಡೋದ್ರಿಂದ, ರುದ್ರಾಕ್ಷ ಧಾರಣ ಮಾಡೋದ್ರಿಂದ, ಲಿಂಗ ದೀಕ್ಷಾ ಕೊಡೋದ್ರಿಂದ, ತಲೆ ಮೇಲೆ ಹಸ್ತ ಇಡೋದ್ರಿಂದ, ಬೆನ್ನ ಮೇಲೆ ಚಪ್ಪಲಿಸೋದ್ರಿಂದ, ಎದೆ ಮೇಲೆ ಪಾದ ಇಡೋದ್ರಿಂದ, ತೊಡೆ ಮೇಲೆ ಪಾದ ಇಡೋದ್ರಿಂದ, ಪಾದುಕ ಕೊಡೋದ್ರಿಂದ, ಕಿವ್ಯಾಗ ಮಂತ್ರ ಓದೋದ್ರಿಂದ, ಪತ್ರಿಯ ತಲೆ ಮೇಲೆ ಇರಿಸೋದ್ರಿಂದ, ಇನ್ನು ಏನೇನೋ ಒಂದೊಂದು ಉಪಾಯಗಳನ್ನು ಮಾಡಿ ಆ ಸತ್ತಂತ ವ್ಯಕ್ತಿಗಳಿಗೆ ಜೀವ ಕೊಟ್ಟಿರ್ತಕ್ಕಂಥ, ಜೀವದಾನ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತಾ ಬರ್ತೀವಿ. ಇದು ವಿಜ್ಞಾನಕ್ಕೆ ಸವಾಲಲ್ಲೇನ್ರಿ? ಇದನ್ನ ಹೆಂಗ ನಂಬುದು ಅನ್ನೋ ಪ್ರಶ್ನೆನೇ ಬೇಡ. ನಮಗ ಅನುಭವಕ್ಕೆ ಬಂದಿಲ್ಲ ಅಂದ್ರೆ ನಾವು ಅದನ್ನ ಅಲ್ಲ ಅನ್ನಕರ ಹೆಂಗ್ ಬಂದಿತ್ತು? ನಮಗೆ ಗಾಳಿ ಕಾಣುವುದಿಲ್ಲ ಅಂತ ಹೇಳಿ ಗಾಳಿ ಇಲ್ಲ ಅನ್ನಕ್ ಬಂದಿಲ್ಲ. ಹಿಂಗಿದ್ದಾಗ ಮಹಾತ್ಮರು ಮಾಡಿದ್ದು ನಮಗೆ ಗೊತ್ತಿಲ್ಲ ಅಂದ ಮೇಲೆ ಅದನ್ನ ಇಲ್ಲ ಅಂತ ಅನ್ನಕ ಬರುವುದಿಲ್ಲ. ಮಹಾತ್ಮರ ಶಕ್ತಿಗೆ ಏನು ಕೊರತೆ? ಅಜ್ಜವರು ತಮ್ಮ ಮಾತನಾಗ ಹೇಳಿದ್ರು, ಅಣಿಮಾದಿ ಅಷ್ಟ ಸಿದ್ಧಿಗಳು ಮಹಾತ್ಮರ ಪಾದದಾಗ ಬಿದ್ದು ಹಳ್ಯಾಡ್ತವ ಅನ್ನುವಂತ ಮಾತು ಹೇಳಿದ್ರಲ್ಲ, ಇದೇನು ಸಾಮಾನ್ಯವಾದದ್ದಲ್ರಿ, ಇದು ಕರೆನ ಅದ. ಇದು ಅನುಭವಕ್ಕೆ ಬಂದವರಿಗೆ ನಿಜಕ್ಕೂ ಗೊತ್ತಾಗ್ತದೆ ಅನ್ನುವಂತ. ಮನೆಗೆ ಪಾತ್ ಪೂಜೆ ಕರೆದಾರ ಬ್ರಹ್ಮಾನಂದ ಗುರುಗಳನ್ನ. ಏನಾಗಿದೆ ಅಂದ್ರೆ ಪಾತ್ ಪೂಜೆ ಕರೆದ ದಿನ ಅವತ್ತ ನಸಕಿನೊಳಗನ ಹುಡುಗಿಗೆ ಆರಾಮಿದ್ದಿಲ್ಲ. ಸಣ್ಣ ಹುಡುಗಿ, ಅವ್ರ ಮನೆಯ ಹುಡುಗಿ, 6-8 ವರ್ಷದೊಳಗಿನ ಹುಡುಗಿ ಆರಾಮಿಲ್ಲ. ಏನಾಯ್ತು ಅಂತಂದ್ರೆ ತೀವ್ರ ಜ್ವರ, ನೆತ್ತಿಗೆ ಜೀವ ಬಿಟ್ಟಿತ್ತು. ಅವರು ಮನೆಗೆಲ್ಲ ಪಾಪೂಜೆ ಕರೆದಿವಿ, ಗುರುಗಳನ್ನ ಹತ್ತಕ್ಕ ಬರ್ತೀವಿ ಅಂತ ಹೇಳ್ಯಾರ. ಇದೇನಿದು ಹುಡುಗಿ ಹಿಂಗ ಆಗಲ್ಲ ಅಂತ ತ್ರಾಸ್ ಮಾಡಿಕೊಳಕತ್ತಾರ. ಮನೆ ಹಿರಿಯರಂದ್ರು ಮಹಾತ್ಮರನ್ನ ಕರೆದಿ ಬಂದ ಮ್ಯಾಲ ಅವ್ರನ್ನ ಮತ್ತೆ ಬೇಡ ಅನ್ನೋದು ಬೇಡ, ಅವ್ರ ಪಾದ ಹಾಕಿ ಹೋಗ್ಲಿ, ಮುಂದೆ ಏನ್ ಮಾಡೋದು ಅಂತ ಹೇಳಿ ಅಲ್ಲಿ ತಕ್ಕ ಸಮಾಧಾನ ತಗೊಳ್ಳೋಣ ಅಂತಂದು ಆ ಸತ್ತ ಹುಡುಗಿನ ಅಲ್ಲೇ ಅರಿವ್ಯಾಗ ಮುಚ್ಚಿ ಒಳಗಿನ ಕೋಣೆಯಾಗ ಇಟ್ಟಾರ. ಮಹಾತ್ಮರು ಹೋದಕ್ಕಾದಾರ. ಅವರನ್ನ ಯಥಾಸ್ಥಿತಿ ಬರಮಾಡಿಕೊಂಡ್ರು, ಪಾದಕ್ಕೆ ನೀರು ಕೊಟ್ಟು ಒಳಗೆ ನಡುಮನೆಯಾಗ ಕುರ್ಚಿ ಹಾಕಿ ಕುಂಡ್ರಿಸ್ಯಾರ. ಪಾದಪೂಜೆ ಮಾಡ್ಕೊಂಡಾರ. ಆಮೇಲೆ ಮಂಗಳಾರತಿ ಆಗುವಾಗ ಅಜ್ಜ ಅವರಂದ್ರು, ಎಲ್ಲರನ್ನು ಕರೀಬೇಕ, ಒಳಗಿನವ್ರನ್ನ ಹೊರಗಿನವ್ರನ್ನ ಅಂದ್ರು. ಅವಾಗ ಎಲ್ಲರೂ ಅದಾರಪ್ಪ, ಎಲ್ಲರೂ ಅದಾರ ಅಂತ ಹಿರಿಯರು ಹೇಳಿದ್ರೆ, ಇಲ್ಲಲ್ಲ ಅದು ಸಣ್ಣ ಹುಡುಗಿ ಕಾಣೋದಲ್ಲದು ಏನೈತಿ ಅಂತ ಕೇಳಿದ್ರ. ಅವಾಗ ತಾಯಿಗೆ ದುಃಖ ತಡೆಯಿಲ್ಲ. ಒಮ್ಮೆ ದುಃಖ ಒಟ್ಟಿಸಿ ಬಂತು, ಕಣ್ಣಾಗ ನೀರು ಧಾರಾಕಾರ, ಮಾತು ಬರದಂಗ ಮುಖ ಗದ್ಗಡಿತ, ನಡಿಗೆ ಅಳಕಂದ ತಾಯಿ. ಯಾಕೆ ಬೇಯಂದ್ರ ಸರ್ ಆಗಿ ಸುಮ್ಮನಿರಕ್ ಆಗಲಿಲ್ಲ. ಒಳಗೆ ಏನೈತಿ ಇಟ್ಟಿವ್ರಿಪ್ಪ, ಜೀವ ಬಿಟ್ಟು 2 ತಾಸು ಇರ್ತೇನೋ. ತಾವು ಪಾದ ಹಾಕಿ ಹೋದ ಮೇಲೆ ಈ ವಿಚಾರನ ಎಲ್ಲರಿಗೂ ಹೇಳೋಣ ಅಂತಿದ್ವಿ. ತಾವು ಬರುದು ತಪ್ಪು ಮಾಡುದು ಇವತ್ತು ಅಂತ ಹೇಳಿ ಹಿಂಗ ವಿಚಾರ ಮಾಡಿದ್ವಿ ಅಂತ ಅಂದಾಗ, ಯವ್ವ ಆಕೆ ಸಾಯ್ತಾಳ, ಸಾಯುವಂತ ವಯಸ್ಸೇನಕ್ಕಿಗೆ, ಎಲ್ಲರಕ್ಕೆ ಅಂದ್ರು. ಒಳಗೆ ಇಟ್ಟಿವಪ್ಪ ಅಂದಾಗ ಬೆತ್ತ ಊದ್ಕೊಂತ ಒಳಗೆ ಬಾರದು. ಒಳಗೆ ಹೋಗಿ ಎದಿ ಮ್ಯಾಗ ಬೆತ್ತ 2-3 ಸಲ ತಿರುವುದು. ಅಲ್ಲ, ನಾ ಬಂದ ವೇಳೆ ಯಾಕ ಅಂತ ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡ್ ಬರುವಾಕಿ, ಇವತ್ತು ಹಿಂಗ ಮಕ್ಕೊಂಡಿಯಲ್ಲ, ಇವತ್ತೇನು ನನ್ನ ಮ್ಯಾಗ ಸಿಟ್ಟನ ಅಂದ್ರಂತ. ಆ ಹುಡುಗಿ ಎಲ್ಲಿ ಮಾತಾಡಿತ್ತದು. ಅವಾಗ ಇನ್ನೆರಡು ದುಃಖ ಆತ ಎಲ್ಲರಿಗೂ. ಆ ಜನ ದುಃಖ ಹೆಂಗ್ ಮಾಡ್ಕೋತೀರಿ? ಆ ಹುಡುಗಿ ನಾಕಿ ಇಡೀ ಹೇಳ್ತಿರ್ಬೇಕು, ತಡಿ ನೋಡೋಣ ಅಂತ ಹೇಳಿ
ಹೋಗಂದೆ ಕುದುರೆ ನಿನ್ ಮನ್ಯಾಗ ಅಂದ್ರೆ ಎಜ್ಜ ಅಂತ ಎದ್ದು ಕಾಲಿಗೆ ಬಿತ್ತು ಅಂತ ಆ ಹುಡುಗಿ ಕಥೆ ಹೇಳ್ತಾರೆ. ಆ ಹುಡುಗಿ ವಿಭೂತಿ ಧಾರಣ ಮಾಡಿ ನಿನ್ನ ಮೇಲೆ ನೀನು ನೀಲವ ಅಂತ ಹೆಸರು ನಿಂತರು. ಆಗಲೇವಾ ನೀಲವ 100 ಕಾಲ ಆರಾಮಿರುವಂತ ಆಶೀರ್ವಾದ ಮಾಡಿದ್ರು ಅಂತ ಇಂಥ ಕಥೆಯನ್ನು ನೋಡ್ತೀವಿ. ಔರಾಣಿ ಫಲಹಾರ ಸ್ವಾಮಿಗಳು ಬಹಳ ದೊಡ್ಡ ಶಿವಯೋಗಿ ಹೇಳ್ರಿ. ಅವರು ಸಂಚಾರ ಮಾಡಿಕೋತ ಸೌದತ್ತಿ ತಾಲೂಕು ಹಂಚಿನಾಳಕ್ಕೆ ಹೋಗಿರ್ತಾರೆ. ಹಂಚಿನಾಳ ಗ್ರಾಮದೊಳಗೆ ಅವರು ಭಿಕ್ಷಾ ಮಾಡಿಕೊಂಡು 5 ಮನೆ ಭಿಕ್ಷಾ ಬೇಡಿ ಪ್ರಸಾದ ಅಂತ ಅವರು ಒಂದಿಷ್ಟು ಪ್ರಸಾದ ತಗೊಂಡು ಹೋಗುವಂತಹವರು. ಅವಾಗ 5 ಮನೆ ಅಲ್ಲ 10 ಮನೆ ಬೇಡಿದ್ರು ಪ್ರಸಾದ ಸಿಗಲಿಲ್ಲ. ಯಾಕೆ ಅಂದ್ರೆ ಅವಾಗ ಅವರಂದ್ರು ನಮ್ಮ ಊರಾಗ ದೊಡ್ಡ ಗೌಡ್ರೇಪ ಊರಿಗೆ ತಂದಿದ್ದಂಗೆ ಇದ್ದವರು ಇವತ್ತ ಅವರು ದೇಹ ಬಿಟ್ಟಾರ. ಎಲ್ಲರಿಗೂ ಬಹಳ ದುಃಖ ಆಗ್ಯದ. ಯಾರ ಮನೆಯಾಗ ಒಲಿ ಬಗ್ಸಿಲ್ಲ. ಅದಕ್ಕೆ ನೀವೇನು ಅನ್ಯತಾ ತಿಳ್ಕೋಬೇಡ್ರಿ ಅಂತಂದ್ರು. ಅವರಂದ್ರು ಬಹಳ ದೊಡ್ಡವರು ಊರಿಗೆ ತಂದೆ ಸಮಾನರಾಗಿ ಇದ್ರು ಅಂತ ಹೇಳ್ತೀರಿ ಅಂದ ಮೇಲೆ ಅವರನ್ನ ನಾವು ನೋಡ್ಬೇಕಲ್ಲ, ಅವರ ಅಂತಿಮ ದರ್ಶನ ಮಾಡ್ಬೇಕಲ್ಲ ಅಂತ ಹೇಳಿ ಫಲಹಾರ ಸ್ವಾಮಿಗಳು ಗೌಡ್ರ ಮನೆಗೆ ಹಾದ್ರಂತೆ. ಗೌಡ್ರ ಮನೆಗೆ ಹೋದ್ರೆ ಎಲ್ಲರೂ ದಾರಿ ಮಾಡಿ ಅವ್ರನ್ನ ಒಳಗೆ ಕರ್ಕೊಂಡು ಹೋದ್ರು. ಒಳಗೆ ಕರ್ಕೊಂಡು ಹೋಗುವಾಗ ಅವರನ್ನ ಮಾತಾಡಿಸ್ಕೊಂಡು ಹೋದಂತವ್ರು ಒಬ್ರು ಹೇಳಿದ್ರು, ಗುರುಗಳ ಮೇಲೆ ಎಲ್ಲೆಲ್ಲೂ ಭಕ್ತಿಯಪ್ಪ. ಮಹಾತ್ಮರು ಅಂದ್ರೆ ಗೌಡ್ರು ಜೀವ ಬಿಡ್ತಿದ್ರು ನೋಡ್ರಿ. ಮಹಾತ್ಮರು ಬಂದಾಗ ಊರಿಗೆ ಅಂದ್ರೆ ಊರಿಗೆಲ್ಲ ಆಜು ಬಾಜು ಊರಿಗೆ ಬಂದಾಗ ಅಂದ್ರೂ ತಡ ಮಾಡದ ಹೋಗಿ ಪಾದಕ್ ಬಿದ್ದು ಊರಿಗೆ ಕರ್ಕೊಂಡು ಬರೋರು. ತಮ್ಮ ಮನ್ಯಾಗ ಪೂಜಾ ನೆರವೇರಿಸಿ ಅವ್ರಿಗೆ ಪ್ರಸಾದ ಮಾಡಿ ಕಳಿಸೋರು. ಅಂಥವ್ರು ಇವತ್ತ ದೇಹ ಬಿಟ್ಟಾರ. ಕರೆಯೋರು ಯಾರು ಇಲ್ಲದಾದ್ರೂ ಕೂಡ ನೀವು ಬಂದಿರಿ ಅಂದ್ರೆ ನಮ್ ಗೌಡ್ರ ಪುಣ್ಯ ಎಂತಾದ್ ನೋಡ್ರಿ ಅಂತ ಒಳಗೆ ಕರ್ಕೊಂಡು ಹಾರಂತೆ. ಅವಾಗ ಶಿವಯೋಗಿಗಳು ಒಳಗೆ ಹಾದ್ರು. ಗೌಡ್ರನ್ನ ಕುಂದ್ರಿಸ್ಯಾರ, ಪೂಜಾ ಮಾಡ್ಯಾರ. ಅಜ್ಜವ್ರು ಬಂದಾರ ಅಂದ್ಮೇಲೆ ಅವ್ರು ಒಂದೊಂದು ಮಂಗಳಾರತಿ ಅಂದ್ರು. ಅವಾಗ ಅಜ್ಜವ್ರು ಮಂಗಳಾರತಿ ಮುಗಿದ ಮೇಲೆ ಗೌಡ್ರನ್ನ ಮಾತಾಡಿಸ್ತಾರೆ. ಗೌಡ್ರ ಶವ ಮುಂದಿಟ್ಟಾರ, ಅಲ್ಲೇ ಮಾತಾಡಿಸ್ತಾರ. ಆದ್ರಿ ಗೌಡ್ರೆ, ನಿಮ್ ಬಗ್ಗೆ ನಾವು ಒಂದು ಮಾತು ಕೇಳಿದೀವಿ. ಮಹಾತ್ಮರು ಊರಿಗೆ ಬರುವುದಲ್ಲ, ಆಜು ಬಾಜು ಊರಿಗೆ ಬಂದಾರಂದ್ರೂ ಕೂಡ ಹೋಗಿ ಪಾದಕ್ಕೆ ಬಿದ್ದು ಕರ್ಕೊಂಡು ಬಂದು ಪೂಜಾ ಮಾಡಿ ಪ್ರಸಾದ ಮಾಡಿ ಕಳ್ಸೋರಂತ. ಇಂಥ ಗುರುಭಕ್ತಿ ಮಾಡುವಂತ ನೀವು ನಿಮ್ ಊರಿಗೆ ಬಂದ್ರೆ ನಮ್ಮ ಕೈಗಾದ್ರೆ ದೇಹ ಬಿಟ್ಟು ಹೋಗಿರಲ್ಲ. ಇದು ಎಂಥದ್ದಿದು? ನಿಮ್ಮ ಮನೆಯಾಗ ಪೂಜಾ ತೀರಿಸಿಕೊಂಡು ಹೋಗು ಪುಣ್ಯ ನಮಗಿಲ್ಲೋ, ಅಥವಾ ನಿಮ್ಮ ಒಂದು ಆತಿಥ್ಯ ತಗೊಳ್ಳುವಂತಹದ್ದು ನನಗಿಲ್ಲೋ, ಅಥವಾ ನಾನು ಮಾತಾಡಿಸಿ ನಿಮ್ ಕೈಯಲ್ಲಿ ಪ್ರಸಾದ ಮಾಡಿಸುವಂತಹ ಪುಣ್ಯ ನಿಮಗಿಲ್ಲೋ ಅಂತ ಅಂದಾಗ ಅವಾಗ ಗೌಡ್ರು ಕಣ್ಣು ಬಿಟ್ರಂತ ನೋಡ್ರಿ. ಕಣ್ಣು ಬಿಟ್ಟು ಯಪ್ಪ ನನ್ನ ತಪ್ಪಾತು ಅಂತ ಕೈ ಮುಗಿದಾಗ ಎಲ್ಲಾರು ಹೋಗಿದ್ರಂತೆ. ಮುಂದೆ ಗೌಡ್ರು ಎದ್ದು ಗುರುಗಳ ಪೂಜೆ ನೆರವೇರಿಸಿ ಅವ್ರ ಪಾದೋದಕ ಪ್ರಸಾದ ತಗೊಂಡು ಮತ್ತೆ ನೆರೆದವರಿಗೆಲ್ಲ ಪ್ರಸಾದ ಮಾಡಿಸಿ ಎಷ್ಟೋ ಕಾಲ ಬಾಳಿದರು ಅನ್ನುವಂತ ವಿಚಾರವನ್ನ ಕೇಳ್ತಾ ಬರ್ತೀವಿ. ನೋಡ್ತೀವಿ ಬೆಳಗಾಮೂರಿನ ಶರಣರು ಚನ್ನವೀರ ಶರಣರು ಅಂತ ಆಗಿ ಹೋಗ್ತಾರೆ. ಚನ್ನವೀರ ಶರಣರು ಬಹಳ ಮಡಿ ಹುಡಿ. ಅವರು ಓಣ್ಯಾಗ ಹಾಸಿ ಹೊಂಟಿದ್ರು ಭಕ್ತರ ಮನೆ ಪ್ರಸಾದಕ್ಕೆ. ಹೋಗುವಾಗ ಶಿಷ್ಯ ಅಂದ, ಅಜ್ಜ ಈ ಹಾದಿ ಬೇಡ, ಈ ಹಾದಿಗೆ ಹೋಗ್ಬಿಡ್ರಿ ಅಂತ. ಏ ಹುಚ್ಚ, ನಾನು ಈ ಊರಿಗೆ ಬರಾಕತ್ತು ಬಹಳ ವರ್ಷ ಆಗೈತಿ, ನನಗೆ ಹಾದಿ ಹೇಳ್ತೀಯಲ್ಲ, ಈ ಹಾದಿ ಅಲ್ಲೇ, ಈ ಹಾದಿಗೆ ಹೋದ್ರೆ ದೌಡು ಬರ್ತದೆ ಗೌಡ್ರ ಮನೆ ಅಂದ್ರು. ಅವಾಗ ಆ ಶಿಷ್ಯ ಹೇಳ್ದ, ಖರೆ ಅಜ್ಜರ ನೀವು ಹೇಳುದು, ಆ ದಾರ್ಯಾಗ ಒಂದು ನಾಯಿ ಸತ್ತು ಬಿದ್ದತೆ, ಬಹಳ ನಾರಾಕತ್ತೈತಿ, ಅದಕ್ಕೆ ಆ ದಾರ್ಯಾಗ ಹೋಗ್ಬೇಡ ಅಂತ ಹೇಳಿ ಈ ದಾರ್ಯಾಗ ಕರ್ಕೊಂಡು ಹೊಂಟೀನಿ ಅಂದ್ರೆ ಶರಣರಂದು ಅದ್ಯಾಕೆ ಸಾಯ್ತಿರ್ಲಿ, ಸಾಯಲಾರ್ದ ನಾಯಿನ ಸಾಯ್ಸಾವ್ ನೋಡಿ, ತಡಿ ತಡಿ ಏ ಶಿವಣ್ಯ ಅಂತ ಚಿಟಿಗೆ ಹೊಡೆದ್ರೆ ನಾಯಿ ಎದ್ದು ಬಂದು ಅವ್ರ ಪಾದ ನೆಕ್ಕಾಕತ್ತ ನೋಡ್ರಿ. ಎಂತ ಆಶ್ಚರ್ಯ ಅಂತಂದ್ರೆ ಅವ ಅಂತ ಇನ್ನ ಈಗ ನಾರು ನೋಡಿ ಮೂಗ್ ಮುಚ್ಕೊಂಡು ಬಂದಾವ, ನಾನು ಚಿಟಿಗೆ ಹೊಡೆದ್ರೆ ಎದ್ದು ಬಂತಲ್ರಿ ಅದು ಅಂತ ಆಶ್ಚರ್ಯ ಪಟ್ಟಿದ್ದಂತ. ಎಂಥ ಮಾತು! ಮಹಾತ್ಮರೊಬ್ರು ಹೀಗೆ ಹೇಳಿದ್ರಂತ. ಏನಪ್ಪಾ ಅಂತಂದ್ರೆ ಮಹಾತ್ಮನ ನೋಟ, ಮಹಾತ್ಮನ ಮಾತು, ಮಹಾತ್ಮನ ಹಸ್ತಸ್ಪರ್ಶ ಯಾವೆಲ್ಲ ಕಾರ್ಯವನ್ನು ಮಾಡ್ತದ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅದು ಎಂತ ಅಘಟಿತ ಘಟನಾ ಅಂತಂದ್ರೆ ನಂಬಲಿಕ್ಕೆ ಆಗಲಾರದಂತಹ ಘಟನೆಗಳೇ ಅವ್ರ ಜೀವನದಲ್ಲಿ ನಡೀತಾವ ಅನ್ನುವಂತಹದ್ದನ್ನು ನೋಡ್ತೀವಿ. ಅದಕ್ಕೆ ಒಂದು ಮಾತು ಹೇಳಿದ್ರು, ಹರಮುನಿಯರು ಗುರು ಕಾಯುವ ಅನ್ನುವಂತಹದ್ದು. ಯಾರೋ ಒಬ್ಬರು ದಂಪತಿಗಳು ಹೊಟ್ಟೆ ಜನತೆ ಹೋಗುವಂತ ಸಂದರ್ಭದೊಳಗೆ ಅವರು ದುಃಖ ಮಾಡಿಕೊಳ್ಳಾಕತ್ತಿದ್ರು, ಬಹಳ ದುಃಖ ಮಾಡಿಕೊಳ್ಳಾಕತ್ತಿದ್ರು. ಆಮೇಲೆ ಅವ್ರು ದುಃಖ ಮಾಡಿಕೊಳ್ಳೋದು ನೋಡಿದವರೆಲ್ಲ ಏನ್ ಮಾಡೋದ್ರಿ, ಅವರು ಮುಪ್ಪಾದ್ರು ಮಕ್ಕಳಿಗೆ ದುಃಖ ಯಾರು ಕೊಡೋರು ಮಕ್ಕಳನ್ನ ಅವರಿಗೆ
108 ದೇವರಿಗೂ ನಡ್ಕೊಂಡ್ರು ಕೂಡ ಏನೂ ಆಗಿಲ್ಲ. ಏನ್ ಮಾಡೋದು ಅಂತ ಎಲ್ಲರೂ ಮಾತಾಡ್ಕೊಳಕತ್ತಿದ್ರು. ಅವಾಗ ಅವರನ್ನ ನೋಡಿದ ಒಬ್ಬ ಸಾಧು ಏನ್ ಮಾಡಿದ ಅಂತಂದ್ರೆ, ನಿಮಗ ಮಕ್ಕಳ ಆಗುದಿಲ್ಲ ಅಂತ ಯಾರು ಅಂದಾರ? ನಿಮಗ ಆ ಯೋಗ ಐತಿ, ಒಂದಿಟ್ಟು ಮುಪ್ಪಾಗಿರಬಹುದು, ಆದ್ರೆ ಮಕ್ಕಳ ಯೋಗ ಇಲ್ಲ ಅಂತ ತಿಳ್ಕೋಬೇಡ್ರಿ. ನಿಮಗ ಸಂಪೂರ್ಣ ನಮ್ಮ ಆಶೀರ್ವಾದ ಐತಿ. ಆ ಮಗುವನ್ನ ಎತ್ತಿಕೊಂಡು ನಮ್ಮ ದರ್ಶನಕ್ಕೆ ಮುಂದಿನ ವರ್ಷ ಬರ್ತೀರಿ ಅಂತ ಹೇಳಿ ಆಶೀರ್ವಾದ ಮಾಡಿದಂತೆ ಅವಾಗ ದಂಪತಿಗಳು ನಮಸ್ಕಾರ ಏನೋ ಮಾಡಿದ್ರು. ಆದ್ರೆ ಮುಖರಾಗ ಸಂತೋಷ ಇಲ್ಲ, ಮುಖರಾಗ ಸಂತೋಷ ಇಲ್ಲ. ಆದ್ರೂ ಕೂಡ ಗುರುಗಳು ನಕೋತ ಬಾದ್ರು, ಏನ್ ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ಮುಂದೆ ಮನೆಗೆ ಹೋಗಿ ಚಿಂತೆ ಒಳಗೆ ಇದ್ದವರು 108 ದೇವರಿಗೆ ನಡ್ಕೊಂಡು ಆಗಲಾರದ್ದು. ಸಾಧು ಒಬ್ಬರು ನಮ್ಮ ಸಮಾಧಾನಕ್ಕೆ ಹೇಳಿದ ಕತಿ, ಸಮಾಧಾನಕ್ಕೆ ಹೇಳಿದ ಮಾತು ಅದು ಹೆಂಗೆ ಹಿಡಿಯುತ್ತದ ಅಂತ ಸಂಶಯ ಇತ್ತು. ಆದ್ರೂ ಕೂಡ ದಿನ ತುಂಬಿ ಏನಾಯ್ತು ಅಂದ್ರೆ ನವಮಾಸ ಕಳೆಯುವುದರೊಳಗೆ ಆಕೆ ಒಂದು ಮಗುವಿಗೆ ಜನ್ಮ ಕೊಡ್ತಾಳ ಅನ್ನುವಂತಹದ್ದೊಂದು ನಡೀತು. ಅವಾಗ ಆಕೆಗೆ ಸಂತೋಷ. ಒಂದು ಕಡೆ ಮನಸ್ಸಿನೊಳಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, 100 ದೇವರಿಗೆ ನಡ್ಕೊಂಡ್ರು ಕೂಡ ಆಗಲಾರ ಆಶೀರ್ವಾದ ಸಾಧುಗೋಪನ ಮಾತಿನಿಂದ ಆಗ್ತದ ಅಂದ್ರೆ ಎಂತ ಶಕ್ತಿ ಇರಬೇಕಲ್ಲ ಅಂತ ಅನಿಸ್ತಂತೆ. ಇಂಥ ವಿಚಾರ ಇಟ್ಟುಕೊಂಡು ಅವರು ಆ ಮಹಾತ್ಮನ ಕಡೆಗೆ ಮಗುವನ್ನ ಎತ್ಕೊಂಡು ಬರ್ತಾರೆ. ಇದು ಏನ್ರಿ, ಇದು ಹೆಂಗ್ರಿ ನಮಗೆ ತಿಳಿ ಬಂದಲ್ಲ, ನಿಮ್ಮ ಮೇಲೆ ಸಂಶಯ ಇಲ್ಲ, ಆದ್ರೆ 108 ದೇವರ ಹರಕೆ ಸುಳ್ಳಾಯಿತು, ನಿಮ್ಮ ಮಾತು ಖರೆ ಆಯ್ತು ಅಂದ್ರೆ ಇದು ಏನ್ ಅರ್ಥ ಅಂತ ನಾನು ಕೇಳಕ್ ಬಂದೀನಿ ಅಂತ ತಾಯಿ ಅಂದ್ರೆ, ಆ ಗುರುಗಳು ಹೇಳಿದ್ರು, ಅರಮುನಿದರು ಗುರು ಕಾಯುವ ಅನ್ನುವಂತಹದ್ದರೆ ಭರ್ಗೋ ನರಾಕೃತಿ, ಕಾಣದ ದೇವರು ಕಾಣುವ ರೂಪದಲ್ಲಿ ಬರ್ತಾನೆ ಅಂದ್ರೆ ಆ ರೂಪವೇ ಮಹಾತ್ಮನದು ಅಂತ ತಿಳಿಬೇಕು ಅಂತ ಹೇಳಿ. ಹಾಗಾಗಿ ಬಸವಣ್ಣವರು ಹೇಳ್ತಾರಲ್ಲ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ, ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದರೆ ಮುಂದೆ ಸಕಲಾರ್ಥವ ನೀವನು, ಆ ಜಂಗಮ ಹರನೆಂದು ಕಂಡು ನರನೆಂದು ಭಾವಿಸಿದರೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ಅನ್ನೋ ಮಾತದೆ. ಏನ್ ಹೇಳಿದ್ರು? ಮರಕ ಬಾಯಿ ಎಲ್ಲೈತಿ ಅಂದ್ರೆ ಬೇರ್ನ್ಯಾಗ ಐತ್ರಿ, ತಳದಾಗ ಐತಿ, ಮಣ್ಣಾಗ ಐತಿ. ಗಿಡ ಚಂದ ಇರಬೇಕು ಅಂತ ಗಿಡದ ಮೇಲೆ ನೀರು ಸುರಿಯುವುದಲ್ಲ, ಹೂವಿಗೆ ನೀರು ಸುರಿಯುವುದಲ್ಲ. ಅದಕ್ಕೆ ಗಿಡ ಚಲೋ ಇರಬೇಕು ಅಂದ್ರೆ ಬುಡಕ್ಕೆ ನೀರು ಎರಿಬೇಕು, ಗೊಬ್ಬರ ಕೊಡಬೇಕು, ಅಂದ್ರೆ ಗಿಡ ಹುಲಸಾಗಿ ಬೆಳೀತದೆ. ಹಾಗೇನಪ್ಪ ಅಂತ ಕೇಳಿದ್ರೆ, ಜಂಗಮ ಲಿಂಗದ ಬಾಯಿ, ದೇವರ ಬಾಯಿ ಯಾರು ಅಂದ್ರೆ ಜಂಗಮ ಮಹಾತ್ಮ. ಅಂತ ಮಹಾತ್ಮನಿಗೆ ನೀವು ಮಾಡುವ ಸೇವೆ ಅದು ದೇವರಿಗೆ ಮುಟ್ತದೆ. ಮಹಾತ್ಮನಿಗೆ ಉಣಿಸುವ ಪ್ರಸಾದ ಅದು ದೇವರಿಗೆ ಮುಟ್ತದೆ. ಮಹಾತ್ಮನಿಗೆ ಮಾಡುವ ಸೇವೆಯಲ್ಲ, ಆ ದೇವರಿಗೆ ಮುಟ್ತದೆ ಎನ್ನುವಂತ ಮಾತನ್ನ ಬಸವಣ್ಣವರು ಹೇಳ್ತಾರಂದ ಮೇಲೆ ಆ ಜಂಗಮನಿಗೆ, ಆ ಮಹಾತ್ಮನಿಗೆ ನೀವೇನ್ ಮಾಡ್ತೀರೋ ಅವೆಲ್ಲವೂ ಕೂಡ ಪರಮಾತ್ಮನಿಗೆ ಮುಟ್ತದೆ ಎನ್ನುವಂತಹದ್ದು. ಆ ಹಿನ್ನೆಲೆ ಒಳಗೆ ಮಹಾತ್ಮರನ್ನೇ ಮನುಷ್ಯರು ಅಂತ ನೋಡ್ಬೇಡ್ರಿ. ನಮ್ಮಂಗವ್ರು ಕಾಣಬಹುದು, ನಮ್ಮಂಗವರಿಗೆ ಕೈಕಾಲಿರ್ಬಹುದು, ನಮ್ಮಂಗವರಿಗೆ ತಲೆ ಹೊಟ್ಟೆ ಇರಬಹುದು, ನಮ್ಮಂಗವರಿಗೆ ಎದೆಬೆನ್ನು ಇರಬಹುದು, ನಮ್ಮಂಗವ್ರು ಮಾತಾಡಬಹುದು, ನಗಬಹುದು, ನಮ್ಮಂಗವ್ರು ಊಟ ಮಾಡಬಹುದು, ನಿದ್ದೆ ಮಾಡಬಹುದು, ನಮ್ಮಂಗವರಿಗೂ ಕೂಡ ಆಶಾ ಪಾಶ ಅದಾವು ಅಂತ ಅನಿಸಬಹುದು. ಆದ್ರೆ ಮಹಾತ್ಮನ ನಿಲುವೇ ಬೇರೆ, ಮಹಾತ್ಮನ ಇರುವೇ ಬೇರೆ. ಆತ ಏನಪ್ಪಾ ಅಂದ್ರೆ ಎಲ್ಲರಂಗ ಕಂಡು ಕೂಡ ಎಲ್ಲರಂಗ ಆತ ಇರುವುದಿಲ್ಲ ಅನ್ನೋದಕ್ಕೆ ಎಂಥ ಒಳ್ಳೆ ಉದಾಹರಣೆ ಹೇಳಿದ್ರು ಅಂದ್ರೆ, ಇದ್ದ ಜಾಗದಾಗ ಕೂತಿದ್ರು ಕೂಡ ತಮ್ಮ ಮುಂದಿರುವಂತ ಭಕ್ತರಿಗೆಲ್ಲ ಕಾಶಿ ತೋರಿಸಿದ್ರು ಅನ್ನುವಂತ ಉದಾಹರಣೆ ಹೇಳಿದ್ರು. ಎಂಥ ಮಾತು ನೋಡ್ರಿ. ಇದ್ದಲ್ಲಿಂದಲೇ ಉಡುಪಿ ಜಾತ್ರೆ ತೋರಿಸಿದ ಬಾಲಿನ ಮಹತ್ವ ಸ್ವಾಮಿಗಳು, ಇದ್ದಲ್ಲಿಂದಲೇ ಕಾಶಿ ದರ್ಶನ ಮಾಡಿಸಿದ ಹುಡುಗ ಸಿದ್ದಪ್ಪಜ್ಜನವರ ಕಥೆ ಇವೇನು ಸಾಮಾನ್ಯ ಅದಾವೇನು? ಹಾಗಾಗಿ ಮಹಾತ್ಮರು ಹೇಳ್ತಿದ್ರಂತೆ, ಬ್ರಹ್ಮಾಂಡ ಗುರುಗಳು ಹೇಳ್ತಿದ್ರಂತೆ, ನೀವೇನಿರಲ್ಲ, ನೀವು ಒಂದು ವೇಳೆ ಮನಸ್ಸು ಮಾಡಿದ್ರೆ, ನೀವು ಒಂದು ವೇಳೆ ಹೂ ಅಂದ್ರೆ ನಾನು ಇಲ್ಲೇ ನಿಮಗೆ ಬಸವಣ್ಣನ ತೋರಿಸ್ತೀನಿ, ಇಲ್ಲೇ ನಿಮಗೆ ಪ್ರಭುವನ್ನು ತೋರಿಸ್ತೀನಿ, ಇಲ್ಲೇ ನಿಮಗೆ ಕಲ್ಯಾಣದ ಶರಣರನ್ನ ಎಲ್ಲಾ ತೋರಿಸ್ತೀನಿ, ಯಾರಿಗೆ ಧೈರ್ಯ ನೋಡುವಂತಹದ್ದು ಹೇಳ್ರಿ ಅಂತ ಹೇಳಿದ್ರಂತೆ. ಎಲ್ಲರಿಗೂ ಆಶ್ಚರ್ಯ, ಹೆದರಿದ್ರು, ಸುಮ್ಮನೆ ಕೂತ್ರು. ಅವಾಗ ಅಜ್ಜವರಂತೆ, ಮನಸ್ಸಿಲ್ಲ ಅಂತಂದ್ರೆ ಮಾತು ಬೇರೆ, ಧೈರ್ಯ ಇಲ್ಲ ಅಂದ್ರೆ ಮಾತು ಬೇರೆ. ಆದ್ರೆ ನೋಡುವ ಮನಸ್ಸು, ನೋಡುವ ಧೈರ್ಯ ನಿಮಗೆ ಬಂದಾಗದಂತೆ ಬರೇ ಬಾ, ಕರೆ ಕರೆ ಶರಣರನ್ನೆಲ್ಲ ಶಿವನ್ನೇ ತೋರಿಸ್ತೀರಪ್ಪ ಅಂತ ಅಂದಿದ್ರಂತೆ. ಅದಕ್ಕೆ ಮಹಾತ್ಮನಿಗೆ ಆ ಶಕ್ತಿ ಇರ್ತದೆ. ಅವ್ರು ಹೇಳ್ತಿದ್ರಂತೆ, ನೀವು ಹೂ ಅಂದ್ರೆ 1000 ವರ್ಷ ಈ ಜೀವ ಇಲ್ಲೇ ಇರುವಂಗೂ ಮಾಡಕ್ ಬರ್ತದೆ, ಬ್ಯಾಡ ಎದ್ದ ಸಾಕಿಲ್ಲ ಅಂದ್ರೆ ಇವತ್ತ ಎದ್ದು ಹೋಗಕ್ಕೂ ಬರ್ತದ್ರಿಪ್ಪ, ಅಂಥದ್ದು ಮಹಾತ್ಮನಿಗೆ ಇರ್ತದೆ ಶಕ್ತಿ ಎನ್ನುವಂತ ಮಾತ್ರ ಹೇಳ್ತಿದ್ರಂತೆ. ನೋಡ್ತೀವಲ್ಲ,
ಅಗ್ರಣಿ ಮುರುಗೇಂದ್ರ ಅಜ್ಜ ಅವರು ಅಂಕಲಿಗೆ ಅಡಿಯಪ್ಪನವ್ರನ್ನ ಭೇಟಿ ಆಗಕ್ ಹೋಗಿದ್ರು. ಅಂಕಲಿ ಅಡಿಯಪ್ಪನವರು ಅವರನ್ನು ಬಹಳ ಭಕ್ತಿ ಪ್ರೀತಿಯಿಂದ ಬರಮಾಡಿಕೊಂಡ್ರು. 770 ವರ್ಷ ಮಾಡಿದ ಅಂಕಲಿಗೆ ಅಡಿಯಪ್ಪ ಅಜ್ಜ ನಮ್ಮ ಅಗ್ರಣಿ ಮುರುಗೇಂದ್ರ ಅಜ್ಜ ಅವರನ್ನ ಬರಮಾಡಿಕೊಂಡು ಮಾತಾಡ್ತಾ ಕೂತಾಗ ಮಾತೆಲ್ಲ ಮುಗಿದ ಮೇಲೆ ಅಗ್ರಣಿ ಅಜ್ಜ ಅವ್ರು ಹೇಳಿದ್ರಂತೆ, ಅಲ್ಲಪ್ಪ ಅಂಕ್ಲೇಪ್ಪ, ಇನ್ನು ಎಷ್ಟು ವರ್ಷ ಈ ಮುಸ್ರಿ ಗಡಿಗೆ ಇಟ್ಕೊಂಡು ಬದುಕಾಮದಿ ಅಂದ್ರಂತ. ಯಪ್ಪ ನೀ ಈಗ ಸಾಕಂದ್ರೆ ಈಗ ದೇಹ ಬಿಡ್ತೀನಿ, ಇರಪ್ಪ ಅಂದ್ರೆ ಇನ್ನೂ 1000 ವರ್ಷ ಇರ್ತೀನಿ ಅಂದಿದ್ರಂತ. ನೋಡ್ರಿಪ್ಪ ಎಂತ ಶಕ್ತಿ ಇರಬೇಕು ಮಹಾತ್ಮರಿಗೆ. ಹಾಗಾಗಿ ಅವರದು ಪ್ರತಿ ಕಣಕಣವೂ ಕೂಡ ಶಿವಮಯ ಆಗಿರ್ತದ ಅನ್ನುವಂಥದ್ದನ್ನ ನಾವೆಲ್ಲ ತಿಳ್ಕೊಳ್ಬೇಕು. ಅಂತ 100,000 ಕಥೆಗಳನ್ನ ನಮ್ಮ ಶರಣಬಸವ ಅಜ್ಜವರು ಹೇಳ್ಬೋದು ನಿಮ್ ಕಣ್ಣು ಮುಂದೆ. ಒಬ್ಬರದಲ್ಲ ಇಬ್ಬರದಲ್ಲ ಎಷ್ಟೆಲ್ಲ ಕಥೆಗಳು ನಡೀತಾ ಬರ್ತಾವ ನೋಡ್ತೀವಿ ನಾವೆಲ್ಲ. ಮಹಾತ್ಮರೊಬ್ಬರು ಅವರು ಮಹಾವತಾರಿ ಬಾಬಾ ಅಂತ ಕರೀತಾರೆ. ಅವ್ರ ಹತ್ರ ಇಬ್ರು ಶಿಷ್ಯರು. ಅವ್ರ ಶಿಷ್ಯರು ಎಷ್ಟು ಆತ್ಮೀಯ ಶಿಷ್ಯರು ಅಂದ್ರೆ ಅವರು ತನುಮನ ಭಾವದಿಂದ ಸೇವಾ ಮಾಡ್ತಿದ್ರು ಗುರುಗಳಿಗೆ. ಒಬ್ಬ ಶಿಷ್ಯಗ ಅನಾರೋಗ್ಯ, ಹಾಸಿಗೆ ಹಿಡಿದ, ತಿಂಗಳಾದ್ರೂ ಆರಾಮಾಗ್ಲಿಲ್ಲ, ಏಳೋ ಶಕ್ತಿ ಉಳಿಲಿಲ್ಲ, ಊಟ ಕಟ್ಟಾಗಿತ್ತು, ಏನಾಗ್ತೇನು ಅಂತ ಇನ್ನೊಬ್ಬ ಶಿಷ್ಯ ಆ ಬಾಬಾನ ಹತ್ರ ಓಡಿ ಬಂದು ಕಣ್ಣೀರ್ ಹಾಕಿ ಪಾದ ತೊಳೆದ ಕಣ್ಣೀರಲ್ಲಿ. ಯಾಕ ಅಂದ್ರೆ ಗುರುಗಳು, ಇಲ್ಲ ನಿಮ್ ಸೇವಾ ಇಬ್ರು ಚಂದ ಮಾಡ್ತಿದ್ವಿ ನಾವು, ಆದ್ರೆ ಒಬ್ಬ ಹಾಸಿಗೆ ಹಿಡಿದು ತಿಂಗಳಾಗ್ಯದ, ದೇಹ ಬಿಡ್ತಾನೇನು ಅನ್ಸಾಕತ್ತದ, ಅನ್ನ ಬಿಟ್ಟು 4 ದಿನ ಆತಂತ, ಇನ್ನೇನು ದೇಹ ಬಿಡುದು ಬಾಳತ್ತಿಲ್ಲ ಅನ್ಸಾಕತ್ತದ, ಬಹಳ ಕಷ್ಟ ಆಗಕತ್ತದ ನನಗೆ. ಇಬ್ರು ಸೇವಾ ಮಾಡೀವಿ, ಅವನ್ನ ಕಳ್ಕೊಳ್ಳೋ ಮನಸ್ಸು ನನಗಿಲ್ಲ, ನಿಮ್ಮ ಶಕ್ತಿ ಬಹಳ ದೊಡ್ಡದು, ಹೆಂಗಾರ ಮಾಡಿ ಅವ್ನು ಉಳಿಸ್ಕೊಡ್ರಿ ಅಂತ ಹುಡುಗ ಕಣ್ಣೀರ್ ಹಾಕಿದ್ರೆ ಗುರುಗಳು ಏನ್ ಮಾಡಿದ್ರು, ತಡ ಮಾಡ್ಲಿಲ್ಲ ಅಂತ ಅಲ್ಲೇ ಒಂದು ಪಣತಿ ಹಚ್ಚಿಟ್ಟಿದ್ರಂತೆ. ಆ ಪಣತಿನ ಎತ್ತಿ ಕೈಯಾಗ ಕೊಟ್ಟರಂತ, ತಗೊಂಡು ಹೋದ್ರೆ ಈ ಪಣತಿ ಆ ದೀಪ ಅವ್ರ ಮನೆ ತಕ ತಗೊಂಡು ಹೋಗು, ಆ ಮನೆಗೆ ಹೋದ ಮೇಲೆ ಅದ್ರಾಗಿರೋ ಎಣ್ಣೆ ಬಸುದು ಅವಂಗ ಎಬಿಸಿ ಕೊಡಿಸು, ಅವ ಬದುಕಾಗ್ಲೆ ಹೋಗು ಅಂದ್ರೆ. ವಿಚಾರನ ಮಾಡ್ಲಿಲ್ಲ ಹುಡುಗ, ಇದು ಹೆಂಗ ಅಂತ ವಿಚಾರ ಮಾಡ್ಲಿಲ್ಲ. ಗುರುಗಳ ಮೇಲೆ ಅಂತ ನಂಬಿಕೆ ಶ್ರದ್ಧಾ ಆ ಪಣತಿನ ಆದರ ದೀಪ ಆದ ಮನೆಗೆ ತಗೊಂಡು ಹೋದ. ಮುಂದ ಆ ಪಣತಿನ ಎಣ್ಣೆ ಬಾಗಿಸ್ಕೊಂಡು ಆ ಮಲಗಿದ ಆ ಹುಡುಗನ ತುದಿಗೆ ಕೈ ಕೊಟ್ಟು ಎಬಿಸಿ ಸಾವಕಾಶ ಅದನ್ನು ಕುಡಿಸಿದ್ರೆ ಆ ಹುಡುಗ ಏನ್ ಆಕಾರದಲ್ಲಿ ಊಟ ಬಿಟ್ಟಿದ್ದ, ನೋಡು ಶಕ್ತಿನೂ ಕಳ್ಕೊಂಡಿದ್ದ, ಮಾತಾಡುದಂತೂ ನಿಂತ ಬಿಟ್ಟಿತ್ತು. ಅಂತಾವ ಏನಪ್ಪಾ ಅಂದ್ರೆ ಎದ್ದು ತುತ್ಕೊಂಡ ಸಾವಕಾಶ ಉಸಿರು ತಗೊಂಡು ಬಿಟ್ಟ. ಮುಂದೆ ಏನಾಯ್ತು ಅಂದ್ರೆ ಗುರುಗಳು ಹೆಂಗಾರ ಅಂತ ಕೇಳಿದ. ಅವ್ರ ಆಶೀರ್ವಾದಪ್ಪ, ಇದನ್ನ ಹೋಗಿ ಕುಡಿಸೋಂಗ ಅಂತ ಹೇಳಿದ್ರು. ಕುಡಿಸಿನಪ್ಪ, ಇನ್ನು ಶಕ್ತಿ ಬರ್ತದ ಅಂತಂದ್ರೆ ಆ ಹುಡುಗ ತಡ ಮಾಡ್ಲಿಲ್ಲ, ನಾ ಹೋಗೇ ಬಿಡ್ಬೇಕು, ಅವ್ರ ಪಾದಕ್ಕೆ ಬೀಳ್ಬೇಕು ಅನ್ಸಾಕತ್ತದೆ, ನೀವೇ ಕರ್ಕೊಂಡು ಹೋಗು ಅಂತ ಹೆಗಲ ಕೈ ಹಾಕೊಂಡು ಎದ್ದಿಂತ ಆ ಹುಡುಗ ಕರ್ಕೊಂಡು ಹೋಗ್ತಾನೆ. ಏನಪ್ಪಾ ಅಂದ್ರೆ ಅವ್ರ ಹತ್ರ ಹೋಗುವವರೆಗೂ ಅಂದ್ರೆ ಅವ ನಡೆಯಕ್ಕೂ ಶುರು ಮಾಡಿದ, ಮಠ ಕಾಣೋದಿಗೆ ಓಡಾಕ್ ಶುರು ಮಾಡಿದ. ಇನ್ನೇನು ಗುರುಗಳು ಕಂಡಾರಂದ್ರೆ ಯಜ್ಞೆ ವಿಜ್ಞೆ ಅಂತ ಅವ್ರ ಪಾದಕ್ಕೆ ಹೋಗಿ ದಂಡವತ್ ಪ್ರಣಾಮ ಮಾಡಿದ್ರೆ ಗುರುಗಳು ದುಬ್ಬ ಕೈಯಾಡಿಸಿ ಎರಿಸಿ ನಿಲ್ಸಿದ್ರು. ಯಾಕಪ್ಪ, ಸೇವಾ ನೋಡು, ಈ ಜನ್ಮದಲ್ಲಿರು 7 ಜನ್ಮ ಸೇವಾ ಮಾಡ್ಕೋತ ಬಂದಿದ್ರಿ, ಇದು ಕಡೆ ಜನ್ಮ, ಸೇವಾ ಅರ್ಧ ಆಗಬಾರದು, ಪೂರ ಮಾಡಿ ಹೋಗಲೇ ಹಂಗ ಹೊಂಟಿದ್ದೆ ನೀನ್, ಅದಕ್ಕೆ ಹೇಳ್ಕಳಿಸಿದ್ನಿ ಅಂತ ಗುರುಗಳಂದ್ರು. ಇಲ್ಲಪ್ಪ, ಇದರ ಜನ್ಮ ಕಡೆ ಅಂತಂದ್ರಿ ಅಂದ್ರೆ ನಾನ್ ನಿಮ್ ಸೇವಾದೊಳಗೆ ಪ್ರಾಣ ಬಿಡ್ತೀನಿ ಅಂತ ಅವತ್ತಿನಿಂದ ಮಠದಾಗ ಉಳಿದಿದ್ದ ಅನ್ನೋ ಕಥೆ ಬರ್ತದೆ. ಎಂಥ ಘಟನೆಗಳು ನಡೀತಾವ ಅಂದ್ರೆ ನಂಬಬೇಕು ನಾವು ಗುರುಗಳನ್ನ. ನಂಬು ನಂಬೆಲ್ಲ ಮನವೇ ಹಂಬಲಿಸದಿರು ಬರಿವೆ, ನಂಬಿಕೆಯು ಕಾರಣವು ಸಾಂಬಾರೊಲಿಯುವುದಕ್ಕೆ ಅನ್ನೋ ಮಾತದೆ. ನಂಬಿ ಕರೆದರೆ ಓ ಎಂದನೆ ಶಿವನು ಅನ್ನುವಂತ ಮಾತಿದೆ. ನಾವೆಲ್ಲ ನಂಬಬೇಕಾಗಿದೆ. ಹುಟ್ಟಿಸಿದ ಸ್ವಾಮಿಗ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ ಅನ್ನುವಂತ ಮಾತಿದೆ. ಹಾಗಾಗಿ ನಂಬುವಂತಹದ್ದನ್ನು ತಿಳಿಯಬೇಕಾಗ್ಯದ. 100,000 ದೇವರುಗಳಿದ್ರು ಕೂಡ 100,000 ಅಲ್ಲ ಬಿಡ್ರಿ, 33 ಕೋಟಿ ದೇವರು ಅಂತ ಕೇಳ್ತೀವಿ ನಾವೆಲ್ಲ. 33 ಕೋಟಿ ದೇವರುಗಳು ಇದ್ರು ಕೂಡ ಎಲ್ಲಾ ದೇವರು ಎಲ್ಲಿ ಅದಾರ ಅಂತಂದ್ರೆ ಗುರುದೇವರು ಭೇಟಿಯಾಗಿರ್ತಾರ ಅನ್ನೋದನ್ನ ನಾವೆಲ್ಲ ತಿಳ್ಕೋಬೇಕ್ರಿ. ಅದಕ್ಕೆ ಗುರು ಅಂದ್ರೆ ಸಾಮಾನ್ಯ ಅಲ್ಲ, ಮಹಾತ್ಮ ಅಂದ್ರೆ ಸಾಮಾನ್ಯ ಅಲ್ಲ, ತಪಸ್ವಿ ಅಂದ್ರೆ ಸಾಮಾನ್ಯ ಅಲ್ಲ. ಅವನು ಭೇಟಿಯಾಗ 33 ಕೋಟಿ ದೇವರು ಇರ್ತಾರ ಅಂತ ತಿಳ್ಕೊಂಡು ಯಾರು ನಡ್ಕೋತಾರ ಅವರು ಉದ್ಧಾರ ನಿಶ್ಚಿತವಾಗಿ ಮಾಡಿಕೊಡ್ತಾರ ಅನ್ನುವಂತ ಉದಾಹರಣೆಗಳು ಸಾಕಷ್ಟು. ಇಲ್ಲೇ ನಾವು ಸಿದ್ಧಾರ್ಥರ ಕಥೆ ನೋಡ್ತೀವಲ್ಲ, ಎಷ್ಟು ಜನರನ್ನ ಬಾಳಿಸಿದ್ರು, ಬದುಕಿಸಿದ್ರು ಸಿದ್ಧಾರ್ಥರು. ಯಾರೋ ಹಾಸಿಗೆ ಹಿಡಿದಂತ ಪುಣ್ಯಾತ್ಮ
ಯಾಕೆ ಬಂದಿಲ್ಲ ಚನ್ನಬಸಪ್ಪ ಅಂತ ಕೇಳಿದ್ರು. ಹಾಸಿಗೆ ಹಿಡ್ದಾರಿಯವರು ಅಂತ ಕೇಳಿ, ಇಲ್ಲಪ್ಪ ಕರ್ಕೊಂಡು ಬರ್ರಿ ಅವ್ರನ್ನ ನೋಡ್ಬೇಕಾಗಿತ್ತು ನಮಗ ಅಂತ ಅಂದಾಗ ಚಕ್ಡಿ ಮಾಡಿ ಸಾವಕಾಶ ಅವರನ್ನು ಕುಂಡ್ರಿಸಿಕೊಂಡು ಕರ್ಕೊಂಡು ಹೋಗುದು 7-11 ಆತು. ಕರ್ಕೊಂಡು ಹೋಗಿ ಸಿದ್ಧಾರೂಢರ ಪಾದಕ್ಕೆ ಬೀಳಿಸಿದ್ರೆ ಅವ್ರು ನೋಡ್ರಿ ಏನ ತಿಳುವನ ಗಂಜಿ ಕುಡಿಯುವ ಸಂದರ್ಭ ಇತ್ತು. ಹಾಸಿಗೆ ಹಿಡಿದು ಬಹಳ ದಿನ ಆಗಿತ್ತು ಚನ್ನಬಸಪ್ಪನವರು. ಆದ್ರೂ ಕೂಡ ಸಿದ್ಧಾರೂಢ ನೋಡ್ಬೇಕಾಗಿ ಕರ್ಕೊಂಡು ಬರ್ರಿ ಅಂತ ಕರೆಸ್ಕೊಂಡಿದ್ದ. ಅಷ್ಟೇ ಅಲ್ಲ, ನೋಡಿ ಮಾತಾಡ್ಸಿದ ಮೇಲೆ ನಡಿ ಬಾ ಚನ್ನಬಸಪ್ಪ ಪ್ರಸಾದ ಮಾಡು ಅಂತ ದಾಸೋಹದ ಮನೆಗೆ ಕರ್ಕೊಂಡು ಹೋಗಿ ಸ್ವತಃ ಸಿದ್ಧಾರೂಢರು ಏನ್ ಮಾಡಿದ್ರು ಅಂದ್ರೆ ತಾವ ತಾಟು ಕೊಟ್ರು, ತಾವ ಕಟಲ್ ರೊಟ್ಟಿ ಕೊಟ್ರು, ಅದನ್ನ ಮುರುಕೋಪ ಅಂತಂದ್ರು, ಮುರಿದು ಅದ್ರ ಮೇಲೆ ಸಾರು ಹಾಕಿ ಊಟ ಮಾಡಿದ್ರು. ಗಂಜಿ ಕುಡಿಯುವ ಸಂದರ್ಭದಾಗ ಹಾಸಿಗೆ ಹಿಡಿದು ತುಳುಮನೆ ಗಂಜಿ ಕುಡಿಯುವ ಸಂದರ್ಭ ಇದ್ದಂತ ಚನ್ನಬಸಪ್ಪಗೆ ಕಟಲ್ ರೊಟ್ಟಿ ಮುರಿದು ಹಾಕಿ ಮ್ಯಾಲ ಸಾರ ನೀಡಿ ಊಟ ಮಾಡಪ್ಪ ಅಂತಂದಿದ್ರು. ಆಯ್ತಪ್ಪ ಅಂತ ಕೈ ಮುಗಿದು ಸಾವಕಾಶ ರೊಟ್ಟಿ ಎಲ್ಲ ಊಟ ಮಾಡಿದ. ನೋಡಿದವರಿಗೆ ಹೆದರಿಕೆ ಆಗಕತ್ತದೆ. 4-6 ದಿನ ಅಲ್ಲ, ಎಷ್ಟೋ ದಿನ ಆಗಿದೆ ಗಂಜಿ ಕುಡಿಯಾಕತ್ತು. ಈ ಕಟಲ್ ರೊಟ್ಟಿ ಸಾರು ಹೆಂಗ್ ಊಟಾನ ಏನು ಅಂತ ಆಶ್ಚರ್ಯ ಆಗಿತ್ತು. ಅದನ್ನ ಗುರುಗಳು ಹೇಳ್ಯಾರ ಅಂತ ಭಕ್ತಿಯಿಂದ ಊಟ ಮಾಡಿದ. ಊಟ ಮಾಡಿ ಚನ್ನಬಸಪ್ಪ ಅಂದ, ನನಗೆ ಯಾಕೋ ನಿಧಾನ ಅನ್ಸಾಕತ್ತೈತಿ, ಆರಾಮ ಅನ್ಸಾಕತ್ತೈತಿ, ನಾ ಮಠದಾಗ ಇದ್ದ ಸೇವಾ ಮಾಡ್ತೀನಿ ಅಂತ ಸೇವಾ ಮಾಡಿದಂತ ಎಷ್ಟೋ ವರ್ಷಗಳ ಕಾಲ ಬಾಳಿದ ಅನ್ನುವಂತ ಕಥೆಯನ್ನು ನಾವು ಕೇಳ್ತೀವಿ. ಹಾಗೆಯೇ ಸೌಳೂರಿನಿಂದ ಒಬ್ಬ ಮುಸಲ್ಮಾನ್ ಮನುಷ್ಯ ಸಿದ್ಧಾರೂಢರ ಸೇವಾ ಮಾಡಿಕೋತ ಇದ್ದು ತನ್ನ ರೋಗವನ್ನು ಕಳೆದುಕೊಂಡು ಉದ್ಧಾರ ಆಗಿದ್ದ ಅನ್ನುವಂತ ಕಥೆಯೂ ಕೂಡ ಬರ್ತದೆ. ಇಂಥ ಅನೇಕ ಘಟನೆಗಳನ್ನ, ಅಘಟಿತ ಘಟನೆಗಳನ್ನ ನಾವೆಲ್ಲ ಕೇಳ್ತಾ ಹೋಗ್ತೇವಿ. ಕಾರಣ ಇಷ್ಟೇ, ಇಂಥ ಎಲ್ಲ ಘಟನೆಗಳನ್ನ ಹೇಳೋ ಉದ್ದೇಶ ಮಹಾತ್ಮನ ಶಕ್ತಿ ಸಾಮಾನ್ಯವಲ್ಲ. ಸ್ವತಃ ಶಿವ ಸ್ವರೂಪನೇ ಆತ ಆಗಿರ್ತಾನೆ. ನಮ್ಮ ಕರ್ತವ್ಯ ಏನಪ್ಪಾ ಅಂದ್ರೆ ನಾವೆಲ್ಲ ಏನ್ ಮಾಡಬೇಕು ಅಂತಂದ್ರೆ ಆಪ್ತ ಅಂಗ ಸ್ಥಾನ ಸದ್ಭಾವವಾದಿ ಸೇವೆಗಳಿಂದ ಆತನ ಕೃಪೆಯನ್ನು ಪಡಿಬೇಕು ಅನ್ನುವಂತಹದ್ದು ನಮ್ಮ ಕರ್ತವ್ಯ. ಸೇವಾ ಮಾಡಬೇಕಾದ ಕರ್ತವ್ಯ ನಮ್ಮದು. ಸ್ವಾರ್ಥ ಇಟ್ಟುಕೊಂಡಲ್ಲ, ಸೇವಾ ಮನೋಭಾವದಿಂದ ಆತನ ಜೊತೆಗಿರಬೇಕು. ಏನು ಅಪೇಕ್ಷೆ ಮಾಡುವುದಲ್ಲ. ಗುರುಗಳು ನಮ್ಗೆ ಏನಾದ್ರೂ ಕೈ ಎತ್ತಿ ಕೊಡಬೇಕು, ಗುರುಗಳು ನಮಗೆ ಸನ್ಮಾನ ಮಾಡಬೇಕು, ಗುರುಗಳು ನಮ್ಮ ಮಾತನ್ನ 4 ಕಡೆ ಹೇಳಬೇಕು, ನಮ್ಮನ್ನ ಕೊಂಡಾಡಬೇಕು ಅನ್ನುವಂತ ಅಪೇಕ್ಷೆ ಇಟ್ಟುಕೊಂಡು ಏನು ಮಾಡೋದಲ್ಲ. ನಮಗ ಗುರು ಆಶೀರ್ವಾದ ಮಾಡ್ಲಿ, ನಮ್ಮ ಮೇಲೆ ಆತನ ನೆರಳಿರ್ಲಿ, ನಮ್ಮ ಬೆನ್ನಿಗೆ ಆತನ ಶಕ್ತಿ ಇರ್ಲಿ, ನಮ್ಮ ಬದುಕಿಗೆ ಆತನ ಮಾರ್ಗದರ್ಶನ ಇರ್ಲಿ ಅಂತ ಯಾರು ಸೇವೆ ಮಾಡ್ತಾರಲ್ಲ ಕಡಿತನಕ ಅವರನ್ನು ಬಿಡದಂಗ ಸಲ್ಲುತ್ತಾನ ಅನ್ನುವಂತಹದ್ದನ್ನೇ ನಾವೆಲ್ಲ ವಿಚಾರ ಮಾಡಬೇಕಾಗ್ತದೆ. ಹಾಗಾಗಿ ನೀರಿಲ್ಲದೆ ಕಾಳು ಉಳಿಸಿದಂತ ಉದಾಹರಣೆಗಳದಾವೆ. ಕೀಲಿಲ್ಲದ ಚಕ್ರಿಗೆ ತಮ್ಮ ಕಿರುಬಳ್ಳಿಟ್ಟು ಓಡಿಸಿದಂತ ಉದಾಹರಣೆಗಳದಾವೆ. ಚಕ್ರಿ ಹಾಕಿಕೊಂಡು ಬರುವಾಗ ನೋಡ್ತೀವಿ ಆ ಕಡೆ ಮುರುಗೆ ರಜ ಸೌದತ್ತಿ ಹೊರಕಟ್ಟ ಚಕ್ರಿ ಕಟ್ಕೊಂಡು ಅಪರಾತ್ರಿ ಒಳಗೆ ಏನಾಯ್ತು ಅಂತಂದ್ರೆ ಹೊಲದಾಗ ಕಣದ ಮೇಲೆ ರೈತ ಮನೆಗೆ ಚಕ್ರಿ ಆ ರೈತನ ಮೇಲೆ ಹತ್ತಿ ಬಿಡ್ತು, ಗೊತ್ತಾಗ್ಲಿಲ್ಲ. ಅವಾಗ ಯವ್ವ ಅಂತಂದ ಮಲಗಿದವ, ಏನು ಆತಲ್ಲೋ ಭಾಗ ಅಂದ್ರು. ಅವಾಗ ಏನಾಯ್ತು ಅಂದ್ರೆ ಚಕ್ರಿ ಓಡಿಸವ ಜಲ್ದನೆ ಗೌತಿದ್ದ. ಆಮೇಲೆ ಆಟ ಹಿಡ್ಕೊಂಡು ಕೆಳಗೆ ಅವ್ರ ಶಿಷ್ಯ ಹೋಗಿ ನೋಡಿದ್ರೆ ಒಬ್ಬ ಚಕ್ರಿ ಹುಡುಗ ಸಿಕ್ಕಾಕೊಂಡಿದ್ದ. ಅವ ಉಳ್ದಾನೋ ಇಲ್ಲ ನೋಡ್ರಿ ಅಂತ ಅಜ್ಜವ್ರು ಅಂದ್ರು. ಕೆಳಗೆ ಹಿಡಿದು ಅವಾಗ ಅವ ಚಕ್ರಿ ಹೊಡಿ ಅವ ಹೆದರಿಕೆಯಿಂದ ನೋಡ್ತಾನ. ಅವನ ಮೇಲೆ ಚಕ್ರಿ ಗಾಲಿಲ್ಲ ಹತ್ತಿ ಹಿಡ್ದಾವ. ಏನಪ್ಪ ಹೆದರಿಕೆ ಪ್ರಾಣಿದೆ ಅಂದ್ರೆ ಆ ಹುಡುಗೇನ್ ಅಜ್ಜವ್ರು ಕೆಳಗೆ ಹಿಡಿದು ನೋಡಿದ್ರು. ಹಣಿ ಕೈ ಆಡಿಸಿದ್ರು, ಎಡಿ ಕೈ ಆಡಿಸಿದ್ರು. ಶಿವ ಏನಾಗ್ತಪ್ಪ ಇದು ಅಂತ ಹೇಳಿ ಮಾತಾಡಿಸಿ ಕಣ್ಣದ ಮೇಲೆ ಮಲಗಿದ್ದೇನಪ್ಪ ಪುಣ್ಯಾತ್ಮ, ನಿನಗೆ ಏನೂ ಆಗಿಲ್ಲಪ್ಪ, ನಿನಗೆ ಶಿವ ಏನು ಮಾಡೋದಿಲ್ಲ, 100 ಕಾಲ ಚಂದ ಇರ್ತೀಪ ಅಂತ ಆಶೀರ್ವಾದ ಮಾಡಿದ್ರೆ ಅವ ಮಾತಾಡಕ್ ಶುರು ಮಾಡಿದ್ದಂತ್ರಿ. ಎದ್ದು ನಮಸ್ಕಾರ ಮಾಡಿ ಯಪ್ಪ ಏನೂ ಆಗಿಲ್ಲಪ್ಪ, ಏನೂ ಆಗಿಲ್ಲ ಅಂತ ಅಂದು ಗುರುಗಳಿಗೆ ತನ್ನ ಕಳೆದಾಗಿರುವ ಕಾಳನ್ನೇ ದಾಸೋಹ ಮಾಡಕ್ ಕೊಟ್ಟು ಕಳಿಸಿದ ಅನ್ನುವಂತ ಉದಾಹರಣೆಯನ್ನು ನೋಡ್ತೀವಿ. ಹಿಂಗೆ ಅನೇಕ ವಿಚಾರಗಳು ಬರ್ತಾ ಹೋಗ್ತವೆ. ನಾವು ಮಹಾತ್ಮರನ್ನೇ ಕೇವಲ ಮನುಷ್ಯರು ಅಂತ ತಿಳ್ಕೊಳ್ಳೋದಲ್ಲ, ನಾವು ಅವರೊಳಗಿರುವ ಶಕ್ತಿಯನ್ನು ಗುರುತಿಸುವಂತ ಒಂದು ಕಣ್ಣು ನಮಗೆ ಇಲ್ಲಪ್ಪ. ಹಾಗಾಗಿ ನಾವ್ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಅವರ ಅಂತರಂಗ ಅವರಿಗೆ ಬಿಡೋಣ. ನಮ್ಮ ಕರ್ತವ್ಯ ನಾವು ಮಾಡೋಣ ಏನಪ್ಪಾ ಅಂತಂದ್ರೆ ಬಸವಣ್ಣ ಹೇಳ್ತಾರಲ್ಲ, ನಮಗೇನಪ್ಪ ಕರ್ತವ್ಯ ನಮ್ಮದು ಅಂತಂದ್ರೆ ಮಹಾತ್ಮರನ್ನೇ ದೇವರು ಅಂತ ತಿಳ್ಕೊಂಡು ಸೇವಾ ಮಾಡೋದಷ್ಟೇ ನಮ್ಮ ಕರ್ತವ್ಯ. ಅವರ ಅಂತರಂಗವನ್ನು ಅವರಿಗೆ ಬಿಡೋಣ. ಅದನ್ನ ಅಳೆಯುವ ಶಕ್ತಿ ನಮಗಿಲ್ಲ. ಅದಕ್ಕೆ ಹಿರಿಯರು ಹೇಳ್ಯಾರಲ್ಲ, ಗುರುವಿನ ಮೂಲವನ್ನೇ ಹುಡುಕಬೇಡ್ರಿ ಅಂತಂದಾರ. ನದಿ ಮೂಲ, ಋಷಿ ಮೂಲ, ಹೆಣ್ಣಿನ ಮೂಲ ಹುಡುಕಬೇಡಂದಾರಲ್ಲ. ಕಾರಣ ಏನು ಅಂತಂದ್ರೆ ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಹೆಣ್ಣು ಬಾಳಿದ್ರು ಇವೆಲ್ಲ ನಗಣ್ಯ. ಅವರ ಅಂತರಂಗ ಎಂಥ ಶಕ್ತಿಯಿಂದ ತುಂಬಿರ್ತದೆ ಅನ್ನೋದು ನಮಗೆ ಗೊತ್ತಾಗುವುದಿಲ್ಲ.
ಸೇವಾ ಮಾಡಿ ಅವರ ಅಂತಃಕರಣ ಪಾತ್ರ ಆಗ್ಬೇಕು ಅನ್ನೋದು ಒಂದೇ ಮಾತ್ರ ನಮಗೆ ತಿಳ್ಕೊಳ್ಬೇಕಾದಂತ ವಿಚಾರ ಅನ್ನೋದನ್ನೇ ಇವತ್ತು ನಾವು ನೋಡ್ತಾ ಬಂದಿದ್ದೇವೆ. ಇಂಥ ಶಿವಯೋಗಿಯ ಜೀವನ ಘಟನೆಗಳನ್ನ ಬಹಳ ವಿಶೇಷವಾಗಿ ನಮ್ಮ ಅಜ್ಜವರು ವರ್ಣನೆ ಮಾಡ್ಯಾರ. ಒಂದಲ್ಲ ಎರಡಲ್ಲ, ಹತ್ತಾರು ನೂರಾರು ಘಟನೆಗಳನ್ನ ಹೇಳ್ತಾ ಬಂದಿರುವಂತಹ ಉದಾಹರಣೆ ಅದಾವ. ಇಂಥ ಉಣಕಲ್ಲಿನ ಸಿದ್ದಪ್ಪಜ್ಜನವರ ಸ್ಮರಣೆ ನಿತ್ಯ ನಿರಂತರ. ಅಂಥವರ ಸ್ಮರಣೆಯನ್ನ ನಾವು ಮಾಡಿಕೊಳ್ಳಬೇಕು. ಒಮ್ಮೆ 12ನೇ ಶತಮಾನದೊಳಗೆ ಕೈಲಾಸವೇ ಅದು ಧರೆಗಳಿತ್ತು ಅಂತ ನಾವು ಕೇಳ್ತೀವಿ. ಸ್ವತಃ ಶಿವಗಣಗಳೆಲ್ಲ ಶರಣರಾಗಿ ಬಂದಿದ್ರು ಅಂತ ಪುರಾಣದಾಗ ನಾವೆಲ್ಲ ಕೇಳ್ತಾ ಬರ್ತೀವಿ. ಅಂತ ಮತ್ತೊಂದು ಸಂದರ್ಭ ಯಾವ್ದಾದ್ರು ಇದ್ರೆ ಅದು 19ನೇ ಶತಮಾನ ಅಂತ ನಾವು ನೋಡ್ತಾ ಬರ್ತೀವಿ. ಸಿದ್ಧಾರೂಢರು ಸ್ವತಃ ಬಸವಣ್ಣ ಹುಬ್ಬಳ್ಳಿ ಎಂಬುದು ಕಲ್ಯಾಣ, ಸಿದ್ಧಾರೂಢ ಬಸವಣ್ಣ ಅಂತ ಹೇಳಿ ಏನ್ ಅಕ್ಕಲ್ಕೋಟೆ ಶರಣಪ್ಪನವರು ಹಾಡಿದ್ರಲ್ಲ ಅದು ಖರೆ ಆಯ್ತು. ಅದು ಖರೆ ಆಯ್ತು. ಮತ್ತೊಮ್ಮೆ ಕೈಲಾಸ ಬಂದಿತ್ತು ಅಂತ 12ನೇ ಶತಮಾನದಾಗ ಕೇಳಿದ್ವಲ್ಲ, ಕೈಲಾಸವೇ ಧರೆಗಳಿತ್ತು ಅಂತ 12ನೇ ಶತಮಾನದ ಸಂದರ್ಭವನ್ನು ಹೇಳಿದ್ರೆ ಮತ್ತೊಮ್ಮೆ ಕಲ್ಯಾಣ ಹುಟ್ಟಿ ಬಂದಿತ್ತು ಅನ್ನುವಂತಹದ್ದನ್ನೇ ಸಿದ್ಧಾರೂಢ ಕಾಲದ ವಿಚಾರಕ್ಕೆ ನಾವೆಲ್ಲ ಕೇಳ್ತಾ ಬರ್ತೀವಿ. ಸಿದ್ಧಾರೂಢ ಸ್ವತಃ ಬಸವಣ್ಣನಾಗಿ ಹುಟ್ಟಿ ಬಂದ್ರೆ ಈ ನುಡಿದಂತ ಅವರ ಬಳಗದ ಶರಣರು ಏನಿದ್ರಲ್ಲ ಏನ್ ನಾವು ನೋಡ್ತೇವೆ. ಗುರುನಾಥಾರೂಢರು ಇರಬಹುದು, ಅವರು ಕಬೀರ ದಾಸರು ಇರಬಹುದು, ಅವರು ಉಣಕಲ್ ಸಿದ್ದಪ್ಪಜ್ಜನವರು ಇರಬಹುದು, ಅಥವಾ ಅವರು ಇನ್ನುಳಿದಂತ ಏನು ಶರೀಫಜ್ಜವರು ಇರಬಹುದು, ನಾಗಲಿಂಗಜ್ಜ ಇರಬಹುದು, ದರಗದ ಮಡಿವಾಳಜ್ಜ ಇರಬಹುದು. ಇವರೆಲ್ಲರೂ ಕೂಡ ಶರಣರು ಮತ್ತೊಮ್ಮೆ ಅವತಾರ ಎತ್ತಿದ್ರು ಅನ್ನುವ ರೀತಿಯಲ್ಲಿ ಹುಟ್ಟಿದರು, ಬಾಳಿದರು, ನಮಗೆ ನಿಮಗೆಲ್ಲ ಆಶೀರ್ವಾದ ಮಾಡಿ ಹೋದ್ರು ಅನ್ನುವಂತಹದ್ದನ್ನೇ ನಾವೆಲ್ಲ ಕೇಳ್ತೀವಿ. ಅಂತ ಪುಣ್ಯಾತ್ಮರು ಮಹಾತ್ಮರು ನಮ್ಮ ಉಣಕಲ್ ಸಿದ್ದಪ್ಪಜ್ಜನವರು ಅವರು ಹೇಳಿದ ಒಂದು ಮಾತನ್ನ ಅಜ್ಜವರು ನೆನೆಸ್ಕೊಳಕತ್ತಿದ್ರು. ಬಸವಣ್ಣ ಅಂತ ಭಕ್ತಿಲ್ಲ, ಪ್ರಭುದೇವರಂತ ದೇವರಿಲ್ಲ ಅನ್ನುವಂತ ಮಾತು ಹೇಳಿದಾರಲ್ಲ, ಇದನ್ನು ಹೇಳಬೇಕಾದ್ರೆ ಮತ್ತೊಮ್ಮೆ ಕಲ್ಯಾಣವೇ ಬಂದಿತ್ತು, ಮತ್ತೊಮ್ಮೆ ಬಸವಣ್ಣರಾಗಿ ಸಿದ್ಧಾರ್ಥ ಬಂದಿದ್ದ, ಮತ್ತೆ ಶರಣಗಣಗಳೆಲ್ಲರೂ ಮಹಾತ್ಮರಾಗಿ ಹುಟ್ಟಿ ಬಂದಿದ್ರು ಅನ್ನುವಂತಹದ್ದಕ್ಕೆ ನಮ್ಮ ಉಣಕಲ್ ಸಿದ್ದಪ್ಪಜ್ಜನವರು ಸಾಕ್ಷಿಯಾಗಿ ನಿಂತುಕೊಳ್ತಾರೆ ಅನ್ನುವಂತಹದ್ದು. ಅಂತ ಉಣಕಲ್ ಸಿದ್ದಪ್ಪಜ್ಜನವರ ಗುಡಿ ಎಂತ ಅದ್ಭುತ ಆಗಿದೆ ಅಂದ್ರೆ ಚೇಚೆ ನಾವು ಬಂದು ಇಳಿದ್ಗಳೇನೆ ಇದೇನು ಹುಬ್ಬಳ್ಳಿಯೋ ಉಣಕಲ್ಲೋ ಏನಿದೆ ಕೈಲಾಸೋ ಅನ್ನುವಂತ ರೀತಿ ಒಳಗೆ ಆಶ್ಚರ್ಯ ಆಯ್ತು. ಬಾಯಿನ ಕೈ ಇಟ್ಕೊಳ್ಳೋದು ಒಂದ ಉಳಿದಿತ್ತು ನೋಡಿ, ಅಂತ ಆನಂದ ಆಯ್ತು. ಎಷ್ಟು ಚಂದ ಗುಡಿ ಆಗಿದೆ ಅಂದ್ರೆ ನೋಡ್ಕೊಂಡ್ ನಿಂತ ಬಿಡಬೇಕು, ಗುಡಿ ಒಳಗೆ ಹೋದ್ರೆ ಅಲ್ಲಿ ಕೂತ ಬಿಡಬೇಕು, ಕೂತ್ರೆ ಸಮಾಧಾನ ಆಗಬೇಕು, ಹೇಳಬಾರದು ಅನ್ನುವಂತ ಅದ್ಭುತ ಶಿಲಾ ಮಂಟಪ ನಿರ್ಮಾಣ ಆಗಿದೆ. ಇಂಥ ಗುಡಿಯನ್ನ ನಿರ್ಮಾಣ ಮಾಡಕ ಎಷ್ಟು ಕೈಗಳು ದುರ್ದಾವ ಏನೋ ಗೊತ್ತಿಲ್ಲ, ಎಷ್ಟು ಮನಸ್ಸುಗಳು ಕೆಲಸ ಮಾಡಿರೋ ಗೊತ್ತಿಲ್ಲ, ಎಷ್ಟು ಭಕ್ತರು ನನ್ನ ತನು ನನ್ನ ಮನ ನನ್ನ ಧನ ಮುಟ್ಲಿ ಅಜ್ಜಗೆ ಅಂತ ಕೊಟ್ಟಾರೋ ಗೊತ್ತಿಲ್ಲ. 3 ಕೋಟಿ ರೂಪಾಯಿ ವೆಚ್ಚದೊಳಗೆ ಅಂತ ಗುಡಿ ನಿರ್ಮಾಣ ಆಗೈತಿ ಅಂತ. ನಮಗೇನು 3 ಕೋಟಿ ಅಟ್ಟ ಅನ್ಸಂಗಿಲ್ಲ, ಇನ್ನೂ ಹೆಚ್ಚಾಗಿರ್ಬೇಕು ಅಂತ ಅದ್ಭುತ ಗುಡಿ ನಿರ್ಮಾಣ ಆಗ್ಯದ. ಮತ್ತೆ ಸಿದ್ದಪ್ಪಜ್ಜ ಅಂದ್ ಇದ್ದ ಇಂದ ಇಲ್ಲ ಅನ್ನೋಂಗಿಲ್ಲ, ಸ್ವತಃ ಅಜ್ಜನೇ ಬಂದ ಅನ್ನೋ ಇವತ್ತು ಮೂರ್ತಿಯು ಕೂಡ ಸಿದ್ಧಾರ್ಥ ಮಠದಿಂದ ಮೆರವಣಿಗೆಯಾಗಿ ಬಂತು ಅಂತ ಕೇಳ್ತೀವಿ ನಾವು. ಎಂಥ ಮೆರವಣಿಗೆ ಅಂದ್ರೆ ಆ ವೈಭವವನ್ನೇ ನಮ್ಮ ಅಜ್ಜವ್ರ ಬಾಯ ಕೇಳಿದ್ವಲ್ಲ, ನಮ್ಮ ಕಣ್ಣಿಗೆ ಕಟ್ಟದಾಗ ಆತು, ನಾವು ಯಾಕೆ ನೋಡ್ಲಿಲ್ಲ ಅಂತ ಅನಿಸ್ತು. ನಾವು ಯಗ್ಲಾಸ್ಪುರ್ ಬಸಣ್ಣವರು ಹೇಳಿದ್ರು ಮೆರವಣಿಗೆ ಬಹಳ ಚಂದ ಐತೆ ಅಜ್ಜಾರೆ, ನೀವು ಬರಬೇಕು, ರಘುಕವಿ ಸಂಸಿ ಸಿರೂರ ಎಷ್ಟು ಊರಿನ ಬಸನ ಕರ್ಕೊಂಡು ಹೋದ್ರು ಬರೀ ಬಹಳ ಚಂದ ಐತಿ ಉತ್ಸವ ಅಂದ್ರು. ಯಪ್ಪ ತಡ ಮಾಡಿ ನಮ್ಗೆ ಹೇಳೋದಾತು, ಎಲ್ಲಾನು ಕುಡ್ಸಕ್ ಟೈಮ್ ಬೇಕಾಗ್ತದೆ, ಅದಕ್ಕೆ ಮತ್ತೊಮ್ಮೆ ನಾವು ಆ ಕಾರ್ಯಕ್ಕೆ ಬರ್ತೀವಿ, ಆದ್ರೆ ಇವತ್ತಂತೂ ನಾವು ಬಂದು ಅಜ್ಜನ ದರ್ಶನ ಮಾಡ್ಕೋತೀವಿ ಅಂತ ನಾವು ಹೇಳಿದ್ವಿ. ಆದ್ರೆ ಇಲ್ಲಿ ಬಂದ ಮೇಲೆ ಬರುವ ಮೆರವಣಿಗೆಯನ್ನು ನಾವು ನೋಡ್ತಾ ಬಂದ್ವಿ. ಎಷ್ಟು ಕುಂಭಗಳು, 1000 ಕುಂಭಗಳು, ಅದರ ಜೊತೆಗೆ ಭವ್ಯ ಆ ರಥದೊಳಗೆ ಅಜ್ಜನ ಮೂರ್ತಿ ಬರಾಟಂದ್ರೆ ಎಂತ ನೋಡ್ರಿ, ಕೈಲಾಸವೇ ಧರೆಗಿಳಿದಾಗ ಅಜ್ಜನೇ ಮೆರವಣಿಗೆ ಬಂದಾಗ ನೀವೆಲ್ಲರೂ ಏನಪ್ಪಾ ಅಂದ್ರೆ ಸುಮ್ಮದಲ್ಲಿ ಹೇಳು ಎಷ್ಟು ದಣದಿ, ಆ ದಣದಿವಿ ಅನ್ನೋದು ನಿಮ್ ಮುಖರಾಗಿ ಕಾಣುವ ಒಂದು ಇಷ್ಟು ತಯಾರಾಗಿ ಬಂದು ಹಿಂಗೆ ಕುಂತಾರ ಓರು, ಇಷ್ಟು ದೊಡ್ಡ ಮೆರವಣಿಗೆ ಒಳಗೆ ಬಂದಾರ ಅಂತ ಅನ್ಸೋದೇ ಇಲ್ಲ. ಅಂತ ಕಳ ನಿಮ್ಮ ಮುಖರಾಗಿ ಐತಲ್ಲ, ನಿಜಕ್ಕೂ ಕೂಡ ಅಜ್ಜನ ಕಾರ್ಯ ಎಷ್ಟು ಅದ್ಭುತವಾಗಿ ನಡೆದ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಯಾಗಿ ನಿಂತುಕೊಳ್ತವೆ. ಅದರ ಜೊತೆಗೆ ಇವತ್ತೆಲ್ಲಾ ಪೂಜಾ ಕಾರ್ಯಗಳು ನಡೆದಾವ, ಅನೇಕ ಜನ ಶಾಸ್ತ್ರಿಗಳನ್ನು ನಾವು ಮಾತಾಡಿಸಿದ್ವಿ. ಎಂಥ ನುರಿತ ಅನುಭವಿ ಶಾಸ್ತ್ರಿಗಳು ಬಂದಾರ ಅಂತಂದ್ರೆ ಏನು ಒಬ್ಬೊಬ್ಬರಿಗೂ ಕೂಡ ಒಂದೊಂದು ರಸವಿದ್ಯೆಗಳು ಕರ್ತಲ ಮೂಲಕ ಅಂತ ಶಾಸ್ತ್ರಿಗಳು ಬಂದಾರ. ಅದ್ರಾಗ ಡಂಬಳ ಶಾಸ್ತ್ರಿಗಳು ಅಂತ ಹೇಳಿ ಹಾವೇರಿ ಬಹಳ ಸಿದ್ಧಹಸ್ತರಾರ, ಜ್ಯೋತಿಷ್ಯರೊಳಗಂತೂ ಎತ್ತಿದ ಕೈ ಅವರು ಕೂಡ ಬಂದಾರ. ಅನೇಕ ಪೂಜಾ ವಿಧಿ ವಿಧಾನಕ್ಕೆಲ್ಲ ತಯಾರಿ ನಡೆಸ್ಯಾರ.
ಇನ್ನು ನಾಳೆ ನಾಡಿದ್ದು ಅದ್ಭುತ ಕಾರ್ಯಗಳು ನಡೀತಾವ. ಇಂಥದನ್ನೆಲ್ಲ ನೀವು ಕಣ್ಣು ತುಂಬಿಕೊಳ್ಳುವಂತಾದರೆ ಅದಕ್ಕಿಂತ ಈ ಕಾರ್ಯದೊಳಗೆ ನಮ್ಮನ್ನು ಕೂಡ ಪಾಲ್ಗೊಳ್ಳುವಂತೆ ಮಾಡಿ ಸಿದ್ದಪ್ಪನ ನೆರವಿಗೆ ನಮ್ಮನ್ನು ಹಾಕಿಸಿದಂತಹ ಪುಣ್ಯಾತ್ಮರು ನೀವೆಲ್ಲ. ನಿಮ್ಮ ಬಗ್ಗೆ ನಮಗೆಲ್ಲ ಬಹಳ ಅಭಿಮಾನ. ವಿಶೇಷವಾಗಿ ನಮ್ಮ ಕೊರವೆ ಅಣ್ಣವರು, ಅದರ ಜೊತೆಗೆ ಏನಪ್ಪಾ ನೇಕಾರ ಅಣ್ಣವರು, ನಮ್ಮ ಬಸವರಾಜ್ ಜಯಕಾಸ್ಪುರ ಅಣ್ಣವರು, ಇವರೆಲ್ಲ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ನಮಗೆ ಮನಸ್ಸು ತುಂಬಿ ಬಂತು. ಸಿದ್ದಪ್ಪನ ಅನೇಕ ಸಾರಿ ನಾವು ದರ್ಶನ ಮಾಡಿಕೊಂಡಿವಿ. ಇವತ್ತು ಅಜ್ಜ ವೇದಿಕೆ ಒಳಗೆ ಎರಡು ಮಾತು ಹೇಳಪ್ಪ ಅಂತ ದರ್ಶನ ಅಂತಂದ್ರೆ ಈ ಸೇವಾ ಕಳ್ಕೊಳ್ಳೋದು ಬೇಡ ಅಂತ ನಾವು ರಘುಕವಿಯಿಂದ ಬಂದ್ವಿ ಅನ್ನುವಂತ ಮಾತನ್ನು ಹೇಳಿ ಅಜ್ಜನ ಸೇವಾದೊಳಗೆ ಯಾವತ್ತಿಗೂ ಕೂಡ ಎಲ್ಲರೂ ಕೂಡ ಒಂದಾಗಿರೋಣ ಅನ್ನುವಂತ ಮಾತನ್ನ ಹೇಳಿ ನಮ್ಮ ಶರಣಬಸವ ಅಜ್ಜ ಅವರು ಅದ್ಭುತವಾಗಿ ಅಜ್ಜನನ್ನ ಗುಡಿಯಾಗ ಸ್ಥಾಪನೆ ನೀವು ಮಾಡಿದ್ರಿ. ಉಣಕಲ್ ಸಿದ್ದಪ್ಪನೇ ಗುಡಿಯಾಗ ಸ್ಥಾಪನೆ ನೀವು ಮಾಡಿದ್ರೆ ನಿಮ್ಗೆ ಎಲ್ಲರ ಮನಸ್ಸಿನಾಗ ಸ್ಥಾಪನಾ ಮಾಡೋ ಕೆಲಸವನ್ನೇ ನಮ್ಮ ಶರಣಬಸವ ಅಜ್ಜ ಅವರು ತಮ್ಮ ಪ್ರವಚನ ಮೂಲಕವಾಗಿ ಮಾಡ್ತಾ ಬಂದರು ಅನ್ನುವಂತಹದ್ದು. 23 ದಿನಗಳ ಕಾಲ ಪ್ರವಚನ ನಡೆಯಕತ್ತದೆ. ನಿಮ್ ಬಹುಶಃ 23 ದಿನದೊಳಗೆ ಅಜ್ಜನ ಸ್ಥಾಪನೆ ಎಂತ ಅದ್ಭುತ ನಿಮ್ ಮನಸ್ಸಿನಾಗ ಮಾಡ್ಯಾರ ಅಂತಂದ್ರೆ ಬಹುಶಃ ಅಜ್ಜನ ಸೇವೆಗೆ ನೀವೆಲ್ಲೆಂದೂ ಸಿದ್ಧ ಅನ್ನುವ ಮಟ್ಟಿಗೆ ತಯಾರಾಗಿರಿ ಅನ್ನುವ ಕಳೆ ನಿಮ್ಮ ಮುಖದ ಕಾಣಕತ್ತದ ಅನ್ನುವಂತ ಮಾತನ್ನೇ ನಾವು ಈ ಸಂದರ್ಭದಲ್ಲಿ ಹೇಳಿ ಅವರಿವರೆನ್ನದೆ ಈ ಕಾರ್ಯಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಂತ ಎಲ್ಲರಿಗೂ ಆ ಸಿದ್ದಪ್ಪಜ್ಜವರು ಆಯುರ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎನ್ನುವಂತ ಹಾರೈಕೆಯನ್ನು ಮಾಡಿ ಮಹಾತ್ಮರುಗಳ ಸೇವೆ ಸಿಕ್ಕಾಗ ನೀವ್ಯಾರು ಇಲ್ಲ ಅನ್ಬೇಡ್ರಿ, ದೂರ ಸರಿಬೇಡ್ರಿ, ನಾಳೆಗೆ ನೋಡೋಣ ಅನ್ಬೇಡ್ರಿ. ಅವಕಾಶ ಯಾವಾಗೂ ಸಿಗುವುದಿಲ್ಲ, ಎಲ್ಲರಿಗೂ ಸಿಗುವುದಿಲ್ಲ. ಸಿಕ್ಕ ಅವಕಾಶ ಕಳ್ಕೊಂಡಾಗ ಮನಮುಟ್ಟಿ ಸೇವಾ ಮಾಡ್ರಿ. ಯಾರು ಸೇವಾ ಮಾಡಿರಿ ನಿಮಗಂಟ ಒಳ್ಳೆಯದಲ್ಲ, ನಿಮ್ಮ ಮನೆತನ ಕೆಟ್ಟ ಅಲ್ಲ, ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ತಲೆತಲಾಂತರವಾಗಿ ನಿಮ್ಮ ಮನೆತನ ಎಲ್ಲ ಉಜ್ವಲವಾಗಿ ಬಾಳ್ತದೆ ಎನ್ನುವಂತಹದ್ದಕ್ಕೆ ಎರಡು ಮಾತಿಲ್ಲ ಅನ್ನುವಂತಹದ್ದನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಸಿದ್ದಪ್ಪಜ್ಜವರ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಹೇಳ್ತೀವಿ. ವಂದನೆಗಳು.